ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯುಮುಪಾನುದೇತ್. ಈಗ ಜಗತ್ತಿನಲ್ಲಿ ಎಲ್ಲ ಕಡೆ ಇರುವಂತೆ ನಮ್ಮ ಪರಿಸರದಲ್ಲಿ ಕೂಡ ಈ ಕೊರೋನಾ ಅನ್ನುವಂಥ ಮಾರಿಯ ಹಾವಳಿ ಎಲ್ಲ ಕಂಡು ಬರ್ತದೆ. ಎಲ್ಲ ಕಡೆ ಅನೇಕರು ನಮ್ಮವರು, ನಮ್ಮ ಪರಿಚಿತ ಇದ್ದವರು, ಇಲ್ಲದವರು ಎಲ್ಲರೂ ಕೂಡ ಅದರಿಂದ ಸಂತ್ರಸ್ತರೂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ತಾಳಬೇಕಾದಂತಹ ಮನೋಭಾವದ ಬಗ್ಗೆ ಒಂದು ಅವಲೋಕನ ಇಲ್ಲಿದೆ. ಅಂಥ ರೋಗದ ಉಪಟಳ ನಮಗೆ ಆದಾಗ ಹೇಗೆ ಅದನ್ನು ಎದುರಿಸಬೇಕು, ಆಗದೇ ಇರುವಂತೆ ಮಾಡಬೇಕು ಹೇಗೆ, ಇತ್ಯಾದಿ ಸಂಗತಿಗಳನ್ನು ನೋಡೋಣ. ಈ ಹಿಂದೆ ಈಗ ನಾನು ಹೇಳಬೇಕಾದ ಕೆಲವು ಸಂಗತಿಗಳನ್ನು ಈ ಹಿಂದೆ ಹೇಳಿಯೇ ಇದ್ದೆ, ಅದೇನು ಹೊಸದಲ್ಲ. ಆದರೂ ಕೆಲವು ಹೇಳದೇ ಇರುವಂಥ ಸಂಗತಿಗಳು ಕೂಡ ಇಲ್ಲಿವೆ. ಅನೇಕ ಜನ ಇದನ್ನು ಕೇಳ್ತಾ ಇರ್ತಾರೆ, ಇಂಥ ಒಂದು ಮಹಾಮಾರಿಯ ಪೀಡ ಎಲ್ಲ ಕಡೆ ನಮ್ಮನ್ನು ಪೀಡಿಸ್ತಾ ಇದೆಯಲ್ಲ, ಇಂಥದ್ದು ಎಲ್ಲಿಯಾದರೂ ಇತಿಹಾಸದಲ್ಲಿ ಕಂಡು ಬರ್ತದ? ಎಲ್ಲಿಯಾದರೂ ಮಹಾಭಾರತ, ರಾಮಾಯಣ ಇತ್ಯಾದಿ ಕಡೆಗಳಲ್ಲಿ, ಬೇರೆ ಪುರಾಣಗಳಲ್ಲಿ ಹೀಗಾಗಿದ್ದು ಕಂಡು ಬರ್ತದ ಅಂತ ಕೇಳ್ತಾರೆ. ನನಗೆ ಈ ಸದ್ಯ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಡ್ಲಿಕ್ಕೆ ಏನು ನೆನಪಿಲ್ಲ. ಆದರೂ ಈ ಸೃಷ್ಟಿಯನ್ನು ಗಮನಿಸಿದರೆ ಸುಮಾರು 195 ಕೋಟಿ ವರ್ಷ ಆದವು ಈ ನಾವು ಇರುವ ಸೃಷ್ಟಿಗೆ. ಈ ಸಂದರ್ಭದಲ್ಲಿ ಇಂಥ ಒಂದು ದೀರ್ಘಕಾಲದಲ್ಲಿ ಅನೇಕ ನೈಸರ್ಗಿಕ ಆಪತ್ತುಗಳು, ವಿಪತ್ತುಗಳು ನಮಗೆಲ್ಲರಿಗೂ ಕೂಡ ಬಂದು ಒದಗಿರಬಹುದು. ಪ್ರವಾಹದಲ್ಲಿ, ಬೆಂಕಿ, ಮಹಾಮಾರಿ ರೋಗಗಳು, ಯುದ್ಧಗಳ ಸ್ಥಿತಿ, ಅಪಘಾತಗಳು, ಅನೇಕ ಥರದ ಮರಣಗಳು, ಅವಘಡಗಳು ಮನುಷ್ಯನ ಜೀವಮಾನದಲ್ಲಿ ಸಹಜವೇ. ಹಾಗಿರುವುದರಿಂದಲೇ ಈಗ ಆಗ್ತಾ ಇರುವಂಥದ್ದು ತೀರಾ ಹೊಸದು, ಇಂಥದ್ದು ಹಿಂದೆಂದೂ ಆಗಿರಲಿಲ್ಲ ಅಂತ ಹೇಳಲಿಕ್ಕೆ ನನಗೇನು ಆಧಾರಗಳು ಕಾಣ್ತಾ ಇಲ್ಲ. ಜಗತ್ತಿನ ಪ್ರವಾಹ ಹೀಗೆ ನಡೀತಾ ಇರ್ತದೆ. ಭೂಮಿ ತನ್ನ ಜನಸಂಖ್ಯೆಯನ್ನ ತಾನೇ ನಿಯಂತ್ರಣ ಮಾಡ್ಕೊಳ್ತಾ ಇರ್ತದೆ ಅಂತ ಕಾಣಿಸ್ತದೆ. ಹಾಗಿರುವುದರಿಂದಲೇ ಭೂಮಿಗೆ ಭಾರವಾದಂಥವರನ್ನ ತನ್ನದೇ ಆದ ಕ್ರಮದಲ್ಲಿ ಅದು ಭಾರ ಹಾಕ್ತದೆ. ಆ ಭಾರವಾದವರು ಅಂದ್ರೆ ದುರ್ಜನರು ಮಾತ್ರ ಭಾರ ಹಾಕಿರ್ತಾರೆ ಅಂತೇನು ಅರ್ಥ ಅಲ್ಲ. ಸಜ್ಜನರು ಕೂಡ ಅವರವರ ಕಾಲದ ಮಿತಿ ಮುಗಿದ ಮೇಲೆ ಬದುಕುವುದಾದರೆ ಅದು ಭಾರವೇ. ಅದರಿಂದ ಎಲ್ಲರನ್ನೂ ಕೂಡ ಭೂಮಿ ಹೊರ ಹಾಕ್ತದೆ. ಅದರಲ್ಲಿ ಹಿರಿಯರು ಕಿರಿಯರು ಅನ್ನುವುದೇನೂ ಇಲ್ಲ. ಕಾಲಮರಣ ಅಕಾಲ ಮರಣ ಅನ್ನುವುದು ಯಾವುದು ಕೂಡ ಅಲ್ಲಿ ಇಲ್ಲವೇ ಇಲ್ಲ. ಎಲ್ಲರನ್ನೂ ಕೂಡ ಹೊರ ಹಾಕ್ತದೆ ಒಂದು ಸಂದರ್ಭ ಬಂದಾಗ. ದೈನಂದಿನ ಪ್ರಳಯ ಆದಾಗ, ಮನ್ವಂತರ ಪ್ರಳಯ ಆದಾಗ, ಮಹಾಪ್ರಳಯ ಆದಾಗ ಇರುವ ಜನಸಂಖ್ಯೆ ಎಲ್ಲ ಹೊರಟು ಹೋಗ್ತದೆ. ಈ ದೈನಂದಿನ ಪ್ರಳಯದಲ್ಲಿ ಭೂಮಿಯ ಮೇಲಿನ ಜನಸಂಖ್ಯೆ ಎಲ್ಲ ಹೊರಟು ಹೋಗ್ತದೆ ಅಂತ ಕೇಳಿ ಬರ್ತದೆ. ಮನ್ವಂತರ ಪ್ರಳಯ ಆದಾಗ 3 ಲೋಕಗಳು, ಭೂ ಭುವಃ ಸ್ವಹ ಅನ್ನುವ ಲೋಕಗಳ ಜನಸಂಖ್ಯೆ ಎಲ್ಲ ಹೊರಟು ಹೋಗ್ತದೆ ಅಂತ ಕೇಳಿ ಬರ್ತದೆ. ಮಹಾಪ್ರಳಯ ಆದಾಗ, ಬ್ರಹ್ಮ ಪ್ರಳಯ ಆದಾಗ ಇನ್ನೂ ಹೆಚ್ಚಿನ ನಾಶ ಆಗ್ತದೆ ಅಂತ ಅದಕ್ಕೆ ಕೇಳಿ ಬರ್ತದೆ. ಅಂಥ ಪ್ರಳಯ ಆಗಲಿಕ್ಕೆ ಯಾವುದೇ ಕಾಲ ಈಗ ಸನ್ನಿಹಿತ ಆಗಿಲ್ಲ. ದೈನಂದಿನ ಪ್ರಳಯ ಆಗುವ ಕಾಲವೂ ಕೂಡ ಸನ್ನಿಹಿತ ಆಗಿಲ್ಲ. ಅಂತೂ ಆದರೂ ನಮ್ಮ ಸೀಮಿತ ದೃಷ್ಟಿಯಲ್ಲೇ ನೋಡುವುದಾದ್ರೂ ಇದು ಒಂದು ಪ್ರಳಯಕ್ಕೆ ಸಮಾನವಾದಂತಹ ಸಂಗತಿನೇ. ಮಹಾಭಾರತ ಯುದ್ಧದಲ್ಲೇ ಸರಿಸುಮಾರು 50-60 ಲಕ್ಷ ಜನ, 18 ಅಕ್ಷೋಹಿಣಿ ಸೈನ್ಯವನ್ನ ನಾವು ಪರಿಗಣಿಸಿದ್ರೆ, ಒಂದೊಂದು ಅಕ್ಷೋಹಿಣಿಯಲ್ಲಿ ಎಷ್ಟೆಷ್ಟು ಜನ ಕುದುರೆಗಳು, ಆನೆಗಳು ಇರ್ತವೆ, ಸವಾರರು ಎಷ್ಟು ಜನ ಇರ್ತಾರೆ ಅನ್ನೋದ್ರೆಲ್ಲ ಪರಿಗಣನೆ ಮಾಡಿದರೆ ಸುಮಾರು 55-60 ಲಕ್ಷ ಜನ
ಅಲ್ಲಿ ಮರಣ ಹೊಂದಿದ್ದಕ್ಕೆ ನಮಗೆ ದಾಖಲೆ ಸಿಗ್ತದೆ. ಮತ್ತು ಸಾವಿನಿಂದ ಆಗುವಂಥ ನೋವುಗಳು ಇದಾವುದು ಮನುಷ್ಯನ ಜೀವನಕ್ಕೆ ಹೊಸದೇನೂ ಅಲ್ಲ. ಹಾಗೆ ಇಂಥ ಮಹಾಮಾರಿ ಮೊದಲಾದ ರೋಗಗಳು ಕೂಡ ಈಗೊಂದು 100 ವರ್ಷದ ಹಿಂದೆ ಅಥವಾ 80, 70, 90 ವರ್ಷದ ಹಿಂದೆನೆ ಪ್ಲೇಗ್ ರೋಗ ಬಂದು ಅನೇಕ ಜನರಿಗೆ ತೊಂದರೆ ಆಗಿದ್ದನ್ನೆಲ್ಲ ನಿಮ್ಮ ಕಾಲದ ಹಿರಿಯರೆಲ್ಲರೂ ಕೂಡ ನೆನಪಿಸ್ಕೋತಾರೆ, ನಿಮ್ಗೆ ಗೊತ್ತಿರ್ತದೆ. ಅದಲ್ಲದೆ ಫ್ಲೂ ಜ್ವರ ಬಂದದ್ದು ಪಾಶ್ಚಾತ್ಯ ದೇಶಗಳಲ್ಲಿ ದೊಡ್ಡ ಪ್ರಮಾಣದ ಹಾನಿಯಾಗಿದ್ದು ಅದು ಕೂಡ ಈಗೊಂದು 100 ವರ್ಷದ ಹಿಂದೆ 90 ವರ್ಷದ ಹಿಂದೆ ದಾಖಲೆ ಕಂಡಿದೆ. ಅದರಿಂದ ಒಟ್ಟಾರೆ ಯಾವುದಾದ್ರೂ ಒಂದು ಕ್ರಮದಿಂದ, ರೋಗದ ಕ್ರಮದಿಂದೋ ಮತ್ತಾವುದೋ ಕ್ರಮದಿಂದಲೋ ಇಂಥ ಜನಹಾನಿ ಆಗುವುದು, ಜನಸಂಖ್ಯಾ ಕ್ಷಯ ಆಗುವುದು ಹೊಸದೇನೂ ಅಲ್ಲ. ಯಾವುದೂ ಹೊಸದಾಗ್ತಾ ಇಲ್ಲ ಅನ್ನೋದು ಮೊದಲು ನಮಗೆ ಗಮನದಲ್ಲಿ ಇರಬೇಕು. ಹಾಗೊಂದು ಗಮನದಲ್ಲಿದ್ದರೆ ನಮಗಾಗುವಂಥ ಆತಂಕ, ಭಯ ಕಡಿಮೆ ಆಗ್ತದೆ ಅಂತ ಹೇಳಿ ಹೊರಟೆ ನಾನು. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವನು ಒಂದಲ್ಲ ಒಂದು ದಿವಸ ಸಾಯಬೇಕು. 16ನೇ ವರ್ಷಕ್ಕೆ ಸತ್ತವರಿದ್ದಾರೆ, 30-40 ವರ್ಷಕ್ಕೆ ಸತ್ತವರಿದ್ದಾರೆ, 60, 80, 100ನೇ ವಯಸ್ಸಿಗೂ ಸತ್ತವರು ಇದ್ದಾರೆ. ಸಾಯುವುದೇ. ಹಿಂದೂ ನಮಗೆ ಅನೇಕ ಜನ್ಮಗಳಾಗಿ ಹೋಗಿವೆ, ಇನ್ನೂ ಮುಂದಿನೂ ಆಗುವಿವೆ. ಅದರಲ್ಲಿ ಇದು ಒಂದು ಜನ್ಮ ಮಾತ್ರ. ಇದೊಂದು ಜನ್ಮದ ಬಗ್ಗೆ ನಾವು ನಿರ್ದಿಷ್ಟವಾಗಿ ಬಹಳ ಏನು ತಲೆ ಕೆಡಿಸಿಕೊಳ್ಬೇಕಾದ್ದಿಲ್ಲ. ನಾನೀಗ ಹೇಳಿದಂಥ ಈ ಜನಸಂಖ್ಯಾ ಕ್ಷಯದ ಕಾರಣಗಳೇನಿವೆ, ಈ ಹಿಂದಿನ ನಮ್ಮ ಜೀವಮಾನದಲ್ಲೇ ಅನೇಕ ಬಾರಿ ಇಂಥದ್ದು ನಮಗೆಲ್ಲ ಅನುಭವಕ್ಕೆ ಬಂದಿರಬಹುದು. ನಮಗದು ಈಗ ಯಾವುದೂ ನೆನಪಿಲ್ಲ ಅಷ್ಟೆ. ನಮ್ಮ ಕಣ್ಮುಂದಿರುವುದು ಈ ಜೀವನ, ನಮ್ಮ ಕಣ್ಮುಂದಿರುವುದು ನಮ್ಮ ಆಪ್ತರು, ಮಿತ್ರರು, ಬಂಧುಗಳು. ನಮ್ಮ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಂಡಿದ್ದೇವೆ. ಅರಕ್ಷಿತಂ ತಿಷ್ಠತಿ ದೈವರಕ್ಷಿತಂ ಸುರಕ್ಷಿತಂ ದೈವಹತಂ ವಿನಶ್ಯತಿ ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಕೇಳಿ ಬರ್ತದೆ. ಇಂಥ ಸಾವು ನೋವುಗಳೆಲ್ಲ ಆದಾಗ, ಅದು ಪ್ರವಾಹ ಇರಲಿ, ಅಪಘಾತ ಇರಲಿ, ಬೆಂಕಿ ಇರಲಿ, ಮಹಾಮಾರಿ, ಈ ಪಿಡುಗು ರೋಗಗಳು, ಇಂಥ ರೋಗಗಳೆಲ್ಲ ಯಾವುದೇ ಬರಲಿ, ಅತ್ಯಂತ ಸುರಕ್ಷಾ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ರು. ನಮ್ಮ ಹತ್ರ ಅದಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ಅನುಕೂಲಗಳು, ಸ್ಥಾನಮಾನದ ಅನುಕೂಲಗಳು ಎಲ್ಲವೂ ಕೂಡ ಇದ್ರೂ, ಅಷ್ಟು ಸುರಕ್ಷಿತರಾಗಿದ್ರೂ ದೈವ ಒಂದು ಮುನಿದರೆ, ದೈವ ಆಯ್ತು ನೀನು ಬದುಕುವುದು ಬೇಕಾಗಿಲ್ಲ ಅಂತ ಆಲೋಚನೆ ಮಾಡಿದ್ದಾದ್ರೆ ವಿನಶ್ಯತಿ, ಅಂತ ವ್ಯಕ್ತಿ ಹೊರಟು ಹೋಗಲೇಬೇಕು ಒಂದು ಹಂತದಲ್ಲಿ. ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ. ಏನೂ ರಕ್ಷಣೆ ಇಲ್ಲ, ಯಾವುದೇ ರೀತಿಯಾದಂತಹ ಸುರಕ್ಷಾ ಉಪಾಯಗಳಿಲ್ಲ. ಹಾಗಿದ್ರೂ ಕೂಡ ಬದುಕುವ ಯೋಗ ಇರುವುದರಿಂದ ಅದು ಬದುಕ್ತದೆ. ಹಾಗಾಗಿ ಇಲ್ಲಿ ಸತ್ತವರು ಅದೃಷ್ಟಹೀನರು, ಬದುಕಿದ್ದವರು ಅದೃಷ್ಟವಂತರು ಅಂತೇನೂ ಇಲ್ಲ. ನಾವು ಸೀಮಿತ ದೃಷ್ಟಿಯಲ್ಲಿ ನಮಗೆಲ್ಲರಿಗೂ ಬದುಕಬೇಕು ಅಂತ ಅಪೇಕ್ಷೆ ಇದೆ. ನಾವು ಮಾತ್ರ ಅಲ್ಲ, ನಮ್ಮ ಆಪ್ತರು, ಮಿತ್ರರು ಎಲ್ಲರೂ ಬದುಕಬೇಕು ಅಂತ ಅಪೇಕ್ಷೆ ಇದೆ. ಹಾಗಿರುವಾಗ ಬದುಕಿದವರು ಅದೃಷ್ಟವಂತರು ಅಂತನೂ, ರೋಗ ಬಂದು ಅದರಿಂದ ಚೇತರಿಸಿಕೊಂಡಂಥವರು ಅದೃಷ್ಟವಂತರು ಅಂತನೂ, ಸತ್ತವರು ದುರದೃಷ್ಟವಂತರು ಅಂತನೂ ನಾವು ಹೇಳ್ತೇವೆ. ಯಾಕೆಂದ್ರೆ ಸತ್ತವರು ತಮ್ಮ ಹೆಂಡತಿ, ಗಂಡ, ಮಕ್ಕಳು, ಬಂಧು ಬಾಂಧವರನ್ನ ಅಗಲಿ ಹೋಗಿರ್ತಾರೆ. ಅದರಿಂದ ನಾವು ಹಾಗಂತೇವೆ. ಆದರೆ ನಮ್ಮ ಹಿಂದಿನ ಮುಂದಿನ ಅನೇಕ ಜನ್ಮಗಳನ್ನೆಲ್ಲ ಪರಿಗಣಿಸಿದರೆ, ಒಟ್ಟಾರೆ ಜೀವನಗಳನ್ನೆಲ್ಲ ಲೆಕ್ಕಕ್ಕೆ ತಗೊಂಡಾಗ ಇಲ್ಲಿ ಅದೃಷ್ಟ ಯಾವುದು, ದುರದೃಷ್ಟ ಯಾವುದು ಅಂತ ಅನ್ನೋದು ತುಂಬಾ ಸೀಮಿತವಾದ ಅರ್ಥ ಆಗಿಬಿಡ್ತದೆ. ಒಂದ್ಯಾವುದೋ ಅರ್ಥದಲ್ಲಿ ಸತ್ತವರೇ ಅದೃಷ್ಟಶಾಲಿಗಳಾಗಿರಬಹುದು, ಹಾಗೂ ಕೂಡ ನನಗನಿಸ್ತದೆ. ಆದ್ರಿಂದ ಈ ಸಾವಿನ ಬಗ್ಗೆ ನಾವು ಹೆಚ್ಚೇನು ಆತಂಕಿತರಾಗಬೇಕಾಗಿಲ್ಲ, ಭಯಗ್ರಸ್ತರು ಆಗಬೇಕಾಗಿಲ್ಲ. ಯಾಕೆ ಹೀಗೆ? ಭಗವದ್ಗೀತೆಯಲ್ಲಿ ಬರುವಂತ ಶ್ಲೋಕಗಳನ್ನ ನೆನಪು ಮಾಡ್ಕೋಬೇಕು ನಾವು. ನಾನು ಯುದ್ಧ ಮಾಡುವುದಿಲ್ಲ ಅಂತಾನಲ್ಲ ಅರ್ಜುನ, ನಾನು ಇವರನ್ನು ಕೊಲ್ಲುವುದಿಲ್ಲ ಅಂತ ಆಲೋಚನೆ ಮಾಡ್ತಿದ್ದಾನೆ. ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಋತೇ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ. ನೀನು ಯುದ್ಧ ಮಾಡದೆ ಹೋದ್ರೂ ಕೂಡ ಇವರೆಲ್ಲ ಬದುಕಿ ಉಳಿತಾರೆ ಅಂತ ಆಲೋಚನೆ ಮಾಡಿದ್ದೀಯಾ? ನಾನು ಇವರನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿರುವಾಗ ನೀನು ಯುದ್ಧ ಮಾಡದೆ ಹೋದ್ರೆ ಇವರು ಬದುಕಿ ಉಳಿಯುವುದು ಹೇಗೆ? ಆದ್ರಿಂದ ನೀನು ನಿಮಿತ್ತ ಮಾತ್ರ ಆಗು. ನಾವು ಅದೇ ಸಂಗತಿಯನ್ನು ಈಗಿನ ಪರಿಸ್ಥಿತಿಗೂ ಕೂಡ ತಿಳ್ಕೊಳ್ಬೇಕು. ಕರೋನಾ ಅನ್ನೋದು ನಿಮಿತ್ತ ಅಷ್ಟೇ. ಋತೇಪಿ ಕರೋನಾಂ ನ ಭವಿಷ್ಯಂತಿ ಸರ್ವೇ ಯೇಷಾಂ ಮೃತಿ ಸಮಾಪನ್ನ.
ನಿಮಿತ್ತ ಮಾತ್ರ ಕರೋನಾ ಭವತಿ ಅಷ್ಟೇ. ಕರೋನಾ ರೋಗ ಬರದೇ ಇದ್ರೂ ಕೂಡ ಹೋಗೋರು ಹೋಗೇ ಹೋಗ್ತಿದ್ರು. ಕೆಲವರು ಇದೇ ಸಂದರ್ಭದಲ್ಲಿ ಹೃದಯಾಘಾತ ಆಗಿ ಸತ್ತರು ಸಣ್ಣ ವಯಸ್ಸಿನಲ್ಲೇ. ದೊಡ್ಡ ವಯಸ್ಸಿನಲ್ಲೇ ಕರೋನಾ ಆಗದೇನು ಹೆಚ್ಚು ಕಡಿಮೆ ಪೂರ್ಣವಾದ ಆಯುಷ್ಯವನ್ನ ಅವರು ಕಳೆದು ಕೂಡ ಸತ್ತರು. ಆದ್ರಿಂದ ಕರೋನಾ ಅನ್ನೋದು ನಿಮಿತ್ತ ಮಾತ್ರ. ಹೃದಯಾಘಾತ ಕೆಲವರಿಗೆ ನಿಮಿತ್ತ, ಅಪಘಾತಗಳು ಕೆಲವರಿಗೆ ನಿಮಿತ್ತ. ಯಾರೋ ಇಂಥದೇ ಸಂದರ್ಭದಲ್ಲಿ ಒಬ್ಬಿಬ್ಬರು ಇವತ್ತು ನಿನ್ನೆ ನೇಣು ಹಾಕೊಂಡು ಕೂಡ ಸತ್ತರು ಆರ್ಥಿಕ ಕಾರಣಗಳಿಂದಾಗಿ. ಸಾಯುವುದಕ್ಕೆ ಕರೋನಾವೋ ಮತ್ತು ಅಪಘಾತವೋ, ನೇಣು ಹಾಕೊಳ್ಳುವುದು, ಆತ್ಮಹತ್ಯೆ, ಇನ್ನೊಬ್ರು ಯಾರು ನಮ್ಮನ್ನು ಕೊಲೆ ಮಾಡುವುದು ಒಂದು ನಿಮಿತ್ತ ಮಾತ್ರ. ಇಲ್ಲಿ ನಾನು ಈಗಾಗಲೇ ಕೆಲವು ಬಾರಿ ಹೇಳಿದ್ದೆ, ಇಲ್ಲಿ ಅಪಮೃತ್ಯು, ಸಕಾಲ ಮೃತ್ಯು, ಅಕಾಲ ಮೃತ್ಯು ಅನ್ನುವುದೇನೂ ಇಲ್ಲ. ಜಗತ್ತಿನಲ್ಲಿ ವ್ಯಾಪಕವಾದ ದೃಷ್ಟಿಕೋನದಿಂದ ನೋಡಿದರೆ ಭಗವಂತನ ಇಚ್ಛಾ, ಭಗವಂತನ ಸಂಕಲ್ಪ, ಕಾಲನ ಸಂಕಲ್ಪ, ಕಾಲನ ಇಚ್ಛೆ, ಅದನ್ನು ಗಮನಿಸಿದರೆ ಇಲ್ಲಿ ಎಲ್ಲವೂ ಸಕಾಲ ಮರಣವೇ. ನಾವ್ಯಾವುದನ್ನ ಸಕಾಲ ಮರಣ ಅಂತೀವಿ, ಅಕಾಲ ಮರಣ ಅಂತೀವಿ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಒಂದಿಷ್ಟು ಶಿಕ್ಷಣ ಪಡ್ಕೊಂಡು ಏನೋ ಒಂದು ಉದ್ಯೋಗವೋ ವ್ಯವಹಾರವೋ ಮಾಡಿ ಮಕ್ಕಳನ್ನು ಪಡ್ಕೊಂಡು ಆ ಮಕ್ಕಳಿಗೂ ಒಂದಿಷ್ಟು ಮದುವೆ ಮಾಡಿ ಅವುಗಳನ್ನು ಒಂದು ದಾರಿಗೆ ಹಚ್ಚಿ ಅವುಗಳಿಗೆ ಮದುವೆ ಮಾಡಿ ಒಂದು ಮೊಮ್ಮಕ್ಕಳನ್ನು ಕಂಡು ಸತ್ತರೆ ಅದಕ್ಕೊಂದು ಸಕಾಲ ಮರಣ ಅಂತ ನಾವೆಲ್ಲ ಹೇಳ್ತೇವೆ. ಅವನು ಮಕ್ಕಳಿಗೆ ದಾರಿ ತೋರಿಸಿದ್ದಾನೆ, ಮಕ್ಕಳ ಮದುವೆನೂ ಮಾಡಿದ್ದಾನೆ, ಇನ್ನೂ ಮೊಮ್ಮಕ್ಕಳಾಗಿಲ್ಲ, ಹಾಗೆ ಸತ್ತ. ಅದು ನಾವು ಯಾವುದನ್ನು ಸಕಾಲ ಮರಣ ಅಂತೀವಿ ಅದಕ್ಕಿಂತ ಸ್ವಲ್ಪ ಕೆಳಗೆ ಬಂತು. ಮತ್ತೆ ಇನ್ನು ಮಕ್ಕಳಿಗೂ ಮದುವೆನೂ ಮಾಡಲಿಲ್ಲ, ಅವ್ರನ್ನ ದಾರಿಗೂ ಹಚ್ಚಲಿಲ್ಲ, ಹಾಗೆ ಸತ್ತ ಅಂದ್ರೆ ಇನ್ನೂ ಕೆಳಗೆ ಬಂತು. ನಮಗದು ಹೆಚ್ಚು ಅನಪೇಕ್ಷಿತ. ಹೆಚ್ಚು ಅಪೇಕ್ಷಿತವಾದದ್ದು ಮೊದಲನೇದ್ದು, ಮಕ್ಕಳನ್ನು ಮೊಮ್ಮಕ್ಕಳನ್ನು ಕಂಡು ಹೋದ ಅನ್ನುವುದು ಹೆಚ್ಚು ಅಪೇಕ್ಷಿತ. ಹಾಗೆ ನೋಡಿದ್ರೆ ಯಾವ ಮರಣವೂ ನಮಗೇನು ಅಪೇಕ್ಷಿತ ಏನಲ್ಲ. ಮಕ್ಕಳು, ಮೊಮ್ಮಕ್ಕಳು, ಗಿರಿಮಕ್ಕಳು ಎಲ್ಲರನ್ನೂ ನೋಡಬೇಕು ಅಂತ ನಾವು ಅಪೇಕ್ಷೆ ಪಡುವವರೇ ನಾವೆಲ್ಲ. ಆದರೂ ಸಾಪೇಕ್ಷವಾಗಿ ಹೀಗಾಗ್ತದೆ ಅಂತ ಹೇಳಿದೆ. ಅಂತೂ ತಾನು ಮದುವೆಯಾಗಿ ಮಕ್ಕಳನ್ನು ಪಡೆದ ಮೇಲೆ ಅವ್ರಿಗೆ ಇನ್ನೂ ಒಂದು ದಾರಿನೂ ತೋರಿಸದೆ, ಅವರಿಗೆ ಮದುವೆನೂ ಮಾಡದೆ ತಾನೇ ಸತ್ತೋಗ್ಬಿಟ್ಟು ಅದೊಂದು ಅಕಾಲ ಮರಣ ಅಂತೀವಿ ನಾವು. ಮಕ್ಕಳ ಮದುವೆನೂ ಮಾಡಲಿಲ್ಲ, ಮಕ್ಕಳ ಕಲ್ಯಾಣ ನೋಡಲಿಲ್ಲ, ಹೋಗ್ಬಿಟ್ಟ ಅಂತಿರ್ತೇವೆ. ಮಕ್ಕಳನ್ನೇ ಪಡ್ಕೊಳ್ಳಲಿಲ್ಲ, ಹೆಂಡತಿಯನ್ನು ಬಿಟ್ಟು ಹೋದ, ಅಥವಾ ಹೆಂಡತಿಯೇ ಗಂಡನನ್ನು ಬಿಟ್ಟು ಹೋದ್ಲು, ಹೆಂಡತಿ ಗಂಡನನ್ನ ಮಕ್ಕಳನ್ನು ಬಿಟ್ಟು ಹೋದ್ಲು, ಗಂಡ ಹೆಂಡತಿ ಅಥವಾ ಮಕ್ಕಳು ಇಬ್ರನ್ನೂ ಬಿಟ್ಟು ಹೋದ, ಅಥವಾ ಗಂಡ ಹೆಂಡತಿ ಇಬ್ರು ಕೂಡ ಮಕ್ಕಳನ್ನು ಬಿಟ್ಟು ಹೋದ್ರು, ಮಕ್ಕಳ ಅನಾಥರಾದ್ರು, ಅದನ್ನು ಅಕಾಲ ಮರಣ ಅಂತೀವಿ. ಅಂತೂ ನಮಗೇನೋ ಒಂದು ದೃಷ್ಟಿಕೋನ ಇದೆ, ಹುಟ್ಟಿ ಬಂದ ಮೇಲೆ ಇಂತಿಂಥದನ್ನು ಕೆಲವು ನಾವು ಮಾಡಬೇಕು ಅಂತ. ಅದೆಲ್ಲ ಮಾಡಿದ್ದಾದ್ರೆ, ಮಾಡಿ ಸತ್ತರೆ ಸಕಾಲ ಮರಣ ಅಂತೀವಿ, ಇಲ್ಲದೆ ಹೋದ್ರೆ ಅಕಾಲ ಮರಣ ಅಂತೀವಿ. ವಸ್ತುತಃ ಮನುಷ್ಯ ಗಳಿಸಬೇಕಾದ ವಿದ್ಯೆ, ಅವನ ಮರಣ, ಅವನ ಸ್ಥಾನ ಮಾನ, ಅದೆಲ್ಲವೂ ಕೂಡ ಗರ್ಭಸ್ಥಸ್ಯ ದೇಹಿನಃ ಸಿದ್ಧಂತಿ ಅಂತ ಶಾಸ್ತ್ರದ ಮಾತಿದೆ. ಅವನು ಗರ್ಭದಲ್ಲಿ ಹುಟ್ಟಿ ಬರುವಾಗಲೇ ಅವನಿಗೆ ಅದೆಲ್ಲ ತೀರ್ಮಾನ ಆಗಿ ಬಂದಿರ್ತದೆ. ಆದ್ರಿಂದ ಇಲ್ಲಿ ಸಕಾಲ ಮರಣ ಅಕಾಲ ಮರಣ ಅನ್ನುವುದು ಯಾವುದೂ ಇಲ್ಲ. ಅವನು ಅಪಮೃತ್ಯುವಿಗೂ ಒಳಗಾಗಬಹುದು. ಅಪಮೃತ್ಯು ಅಂತ ಹೇಳುವುದು ಹಾಗೇನೆ, ಒಂದು ಯಾವುದೋ ಅಪಘಾತಕ್ಕೊಳಗಾದ, ಅವನ ಅವಶೇಷವೂ ಸಿಗಲಿಲ್ಲ, ಸುಟ್ಟು ಬೂದಿಯಾಗಿ ಹೋದವರಿದ್ದಾರೆ ಆಕಾಶದಲ್ಲೇ. ನೆಲಕ್ಕೆ ಬಿದ್ದರೂ ಕೂಡ ಏನೂ ಆಗದೆ ಕಲ್ಲುಗುಂಡಿನಂತೆ ಮತ್ತೆ ಎದ್ದು ಬಂದವರು ಇದ್ದಾರೆ. ಇನ್ನು ಭಗವಂತ ಅವರನ್ನು ಹೇಗೆ ಹೇಗೆ ಯಾರ್ಯಾರನ್ನು ಉಳಿಸಬೇಕು ಅಂತ ಬಯಸಿದ್ದ, ಯಾರ್ಯಾರನ್ನು ಅಳಿಸಬೇಕು ಅಂತ ಬಯಸಿದ್ದ, ಹಾಗೆ ಉಳಿಸಿದ, ಅಳಿಸಿದ ಅಷ್ಟೇ. ಭಗವಂತನ ಇಚ್ಛೆಗೆ ಅನುಸಾರವಾಗಿ ಭಗವಂತ ಮೊದಲೇ ಆಲೋಚನೆ ಮಾಡಿದ್ದಂತೆ ಅವೆಲ್ಲ ನಡೆಯುವುದರಿಂದ ಇಲ್ಲಿ ಅಕಾಲ ಮರಣ ಅನ್ನುವುದು ಯಾವುದೂ ಇಲ್ಲ. ಮರಣಕ್ಕೆ ಇವೆಲ್ಲ ನಿಮಿತ್ತ ಅಷ್ಟೇ. ಆದ್ರಿಂದ ನಾವು ಯಾವುದನ್ನು ಕೂಡ ಅಕಾಲ ಮರಣ, ಅಪಮೃತ್ಯು ಅಂತ ಶೋಕಿಸಬೇಕಾಗಿಲ್ಲ. ನಮ್ಮವರು, ನಮ್ಮ ಆಪ್ತರು, ಮಿತ್ರರು, ಬಂಧುಗಳು ಮೃತರಾದಾಗ ನಮಗೆ ದುಃಖ ಆಗೋದು ಸಹಜ. ಹಾಗೆ ನಾವು ಮೃತರಾದರೂ ಅವ್ರಿಗೆ ದುಃಖ ಆಗೋದು ಸಹಜ. ಆದರೆ ಯಾವುದನ್ನು ಕೂಡ ಅಕಾಲ ಮೃತ್ಯು ಅಂತ ನಾವು ಹೇಳಬೇಕಾಗಿಲ್ಲ. ಶಾಸ್ತ್ರದ ಸಂಗತಿಯೊಂದನ್ನು ನಾವು ಯಾವತ್ತೂ ಕೂಡ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಮತ್ತೊಂದು ಸಂಗತಿ ಎಲ್ಲರನ್ನೂ ಕೂಡ ತೀವ್ರವಾಗಿ ಕಂಗೆಡಿಸುವಂತೆ ಕಾಣಿಸ್ತದೆ. ಮೊದಲನೇದಾಗಿ ಸಾವು. ಆ ಸಾವಿನ ಬಗ್ಗೆನೂ ನಾವು ಅಷ್ಟು ಆಲೋಚನೆ ಮಾಡಿದ್ದಾಯ್ತು. ಸಾವು ಅಂತನ್ನೋದು ಯಾವ ದೃಷ್ಟಿಯಿಂದ ಅದು ಅಮಂಗಲ ಏನಲ್ಲ, ಅದು ಮಂಗಲವೇ. ಅದನ್ನ ಹಿಂದೂ ಕೂಡ ಅನೇಕ ಬಾರಿ ಹೇಳಿದ್ದೆ, ಅದು ಮಂಗಲವೇ. ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿ ಜೀವನಮಿತ್ಯುದೀರ್ಯತೆ ಅಂತ ಒಂದು ಕವಿವಾಣಿ ಕೇಳಿ ಬರ್ತದೆ. ಸಾವು ಇದು ಸಹಜ, ಬದುಕಿ ಉಳಿಯುವುದೇಂದ್ರೆ ಅದೇ ಒಂದು ವಿಕಾರ ಅಂತ ಕಾಣಿಸ್ತದೆ. ಬದುಕಿ ಉಳಿಯುವುದು ವಿಕಾರ ಏನಲ್ಲ, ಬದುಕು ಮಂಗಲವೇ, ಸಾವು ಮಂಗಲವೇ.
ನಾವು ಬದುಕಿದ್ದಾಗ ಮಂಗಲಕರವಾದ ರೀತಿಯಲ್ಲಿ ಬದುಕಿದ್ರೆ ಸಾವು ಮಂಗಲವೇ, ಬದುಕಿದ್ದಾಗಲೇ ಅಮಂಗಲಕರ ರೀತಿಯಲ್ಲಿ ಬದುಕಿದ್ರೆ ಸಾವು ಕೂಡ ಅಮಂಗಲವೇ. ಆದ್ರಿಂದ ಆ ಸಾವು ಅಮಂಗಲ ಏನಲ್ಲ. ಸಾವಿನ ಬಗ್ಗೆ ಮಾತನಾಡುವುದು, ಶ್ರಾದ್ದದ ಬಗ್ಗೆ ಮಾತನಾಡುವುದು ಅದು ಯಾವ ದೃಷ್ಟಿಯಿಂದ ಅಮಂಗಲ ಅಲ್ಲ. ನಾವು ಸಾಯ್ತೇವೆ, ನಾನೇ ಸಾಯ್ತೇನೆ ಅಂತ ಆಲೋಚನೆ ನಾನು ಮಾಡಿದ್ರು ಎಂದೋ ಒಂದು ದಿವಸ ಸಾಯಲೇಬೇಕಾದದ್ದು. ಎಲ್ಲ ಮಹಾ ಪರಾಕ್ರಮಿ ರಾಜರು ಹೋದ್ರು, ಜ್ಞಾನಿಗಳು ಹೋದ್ರು, ನಾವು ಹೋಗಲೇಬೇಕಾದದ್ದು ಒಂದು ದಿವಸ. ಅದರಿಂದ ಯಾವ ದೃಷ್ಟಿಯಿಂದ ಅಮಂಗಲ ಏನಲ್ಲ ಅದು ಸಾವು ಅಂತ, ಅದು ಮಂಗಲವೇ. ಈಗಿದ್ದಾಗ ಮಂಗಲಕರವಾದ ರೀತಿಯಲ್ಲಿ ಬದುಕುವಂತ ಪ್ರಯತ್ನ ಮಾಡೋಣ ಅಷ್ಟೆ. ನಾನು ಈಗಾಗಲೇ ಹೇಳಿದಂತೆ ಒಂದು ತುಂಬಾ ದೊಡ್ಡ ಚಿಂತೆ ಎಲ್ಲರಿಗೂ ಏನು, ಸಾವೇ ಮೊದಲು ಭಯ, ಸಾಧ್ಯ ದೀರ್ಘಕಾಲ ಬದುಕಿರಬೇಕು ಅಂತ ಒಂದು ಆಲೋಚನೆ. ಇನ್ನೊಂದು, ಸತ್ತ ಮೇಲೆ ನಮಗೆ ಸರಿಯಾಗಿ ಅಂತ ಸಂಸ್ಕಾರ ಆಗಬೇಕು, ಗೌರವಪೂರ್ವಕವಾಗಿ ಅಂತ ಸಂಸ್ಕಾರ ಆಗಬೇಕು, ಅದ್ರ ಮೂಲಕ ನಮ್ಗೆ ಸದ್ಗತಿ ಸಿಗಬೇಕು ಅಂತ ಎಲ್ಲರದು ಆಲೋಚನೆ. ಘನತೆಗೆ ತಕ್ಕಂತೆ ಆಗಬೇಕು. ಯಾರು ನಾವಂತ ಸಾಮಾನ್ಯರದಾದ್ರೆ ಒಂದು 4 ಕಟ್ಟಿಗೆ ಹಾಕಿ ಒಂದಿಷ್ಟು ಮಂತ್ರ ಅಗ್ನಿಗಳನ್ನೆಲ್ಲ ಉಚ್ಚಾರ ಮಾಡಿ ಅಗ್ನಿ ದಹನ ಇತ್ಯಾದಿಗಳನ್ನು ಮಾಡ್ತಾರೆ. ಮತ್ತಾರು ಕೆಲವರು ಪ್ರತಿಷ್ಠಿತರು ಸಾಕ್ತಾರೆ, ಸರ್ಕಾರಿ ಗೌರವ ಇತ್ಯಾದಿಗಳನ್ನು ಸಲ್ಲಿಸ್ತಾರೆ. ಹೀಗೆ ಏನೇನೋ ಕಾರ್ಯಕ್ರಮಗಳಂತೂ ನಡೀತವೆ. ನಮ್ಮಂತ ಸಾಮಾನ್ಯರಿಗೆ ಸಾಮಾನ್ಯವಾದಂಥ ಕಟ್ಟಿಗೆಗಳು, ದೊಡ್ಡವರು ಸತ್ತರೆ ಗಂಧದ ಕಟ್ಟಿಗೆ, ಕೊನೆಗಾಗುವುದೆಲ್ಲವೂ ಬೂದಿನೇ, ಏನು ವ್ಯತ್ಯಾಸ ಇಲ್ಲ ಅಲ್ಲಿ. ದೊಡ್ಡವರು ಉಳ್ಳವರು ಅವರಿಗೆ ಆ ಥರ ಆಯಿತು, ಇಲ್ಲದೇ ಇದ್ದವರಿಗೆ ಸಾಮಾನ್ಯರಿಗೆ ಈ ಥರ ಇಷ್ಟೇ. ಸದ್ಗತಿ ಆಗಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರೆ, ಅದೊಂದು ಭಯ ಅಂತ ಎಲ್ಲರಿಗೂ. ನಮಗೆ ಇಂಥ ಮಹಾಮಾರಿ, ಕರೋನಾದಂಥ ಮಹಾಮಾರಿ ಬಂದಾಗ ಸರ್ಕಾರಿ ನೀತಿ ನಿಯಮಗಳಿಗನುಸಾರವಾಗಿ, ಆ ಪ್ರೋಟೋಕಾಲಿಗೆ ಅನುಸಾರವಾಗಿ ಅವ್ರು ಯಾರೋ ಅಧಿಕೃತರಾದಂಥ ವ್ಯಕ್ತಿಗಳು ಇರ್ತಾರಲ್ಲ, ಅವರೇ ತಗೊಂಡು ಹೋಗಿ ನಮ್ಮ ಅಂತ್ಯಕ್ರಿಯೆ ಇತ್ಯಾದಿಗಳು ಮಾಡಿಬಿಡ್ತಾರೆ. ಆಗ ನಮಗೆ ಸದ್ಗತಿ ಆಗೋದು ಹೇಗೆ ಅಂತ ಅನೇಕ ಜನರಿಗೊಂದು ಚಿಂತೆ. ಅದು ನಂದೊಂದು ಅದಕ್ಕೆ ಸಮಾಧಾನ ಏನು ಅಂದರೆ, ನಮಗೆ ಅಂತ್ಯಕ್ರಿಯೆ ಬಗ್ಗೆ ನಾವು ಯಾಕೆ ಆಲೋಚನೆ ಮಾಡಬೇಕು, ಈಗ ಬದುಕಿರೋದ್ರ ಬಗ್ಗೆ ಆಲೋಚನೆ ಮಾಡೋಣ. ಈ ಹಿಂದೆ ಎಷ್ಟೋ ಅನೇಕ ಜನ್ಮಗಳು ನಮಗೆ ಆಗಿ ಹೋಗಿವೆ. ಪ್ರಾಣಿಗಳಾಗಿ ಹುಟ್ಟಿದ್ದೆವು, ಪಕ್ಷಿಗಳಾಗಿ ಹುಟ್ಟಿದ್ದೆವು, ಹುಳ ಹುಪ್ಪಟೆಗಳಾಗಿ ಹುಟ್ಟಿದ್ದೆವು. ಮನುಷ್ಯರಾಗಿ ಹುಟ್ಟಿದ್ದಾಗಲೂ ಅನೇಕ ಬಾರಿ ಅನಾಮಧೇಯರಾಗಿ ಸತ್ತು ಹೋಗಿದ್ದೇವೆ. ಮುಂದೂ ಅನೇಕ ಜನ್ಮಗಳು ನಮಗೆ ಬರೋದಿದೆ. ಆ ಸಾವಿನ ಬಗ್ಗೆ, ನಮಗೆ ಆಮೇಲೆ ಆಗುವಂತಹ ಅಂತ್ಯಕ್ರಿಯೆ ಬಗ್ಗೆ, ಸದ್ಗತಿ ಬಗ್ಗೆ ಈಗ ತಲೆ ಕೆಡಿಸ್ಕೋಬೇಕು ಯಾಕೆ? ನನಗೆ ಆಶ್ಚರ್ಯ ಆಗುವುದು ಅದು. ಈಗ ಬದುಕಿದ್ದಾಗ ವರ್ತಮಾನೇನ ಕಾಲೇನ ವರ್ತಂತೇಹಿ ವಿಚಕ್ಷಣಾ, ವರ್ತಮಾನ ಕಾಲದಲ್ಲಿ ಬದುಕಬೇಕು ಅಂತ ಮನುಷ್ಯ. ಹುಟ್ಟುವುದು ನಮ್ಮ ಕೈಯಲ್ಲಿಲ್ಲ, ಸಾವುದು ನಮ್ಮ ಕೈಯಲ್ಲಿಲ್ಲ. ವಸ್ತುತಃ ಅವೆಲ್ಲ ನಮ್ಮ ಪ್ರಾರಬ್ಧ ಕರ್ಮದಿಂದ ಆಗುವುದು. ಹೇಗೆ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಹೇಗೆ ಸಾಯಬೇಕು ಇತ್ಯಾದಿಗಳು. ಆದರೂ ಈಗ ಹುಟ್ಟಿದ ಮೇಲೆ, ಸಾಯುವುದಕ್ಕಿಂತ ಮುಂಚೆ ಒಂದಿಷ್ಟು ಕರ್ಮಗಳನ್ನು ಮಾಡುವುದು, ಪರೋಪಕಾರ ಮಾಡ್ತಾ ಬದುಕುವುದು, ಮತ್ತೆ ಸಾರ್ಥಕವಾಗಿ ಕಾಲ ಕಳೀತಾ ಬದುಕುವುದು ಈಗ ನಮ್ಮ ಕೈಯಲ್ಲಿದೆ. ಇದನ್ನು ಆಲೋಚನೆ ಮಾಡಬಹುದಲ್ಲ? ಇದನ್ನು ಆಲೋಚನೆ ಮಾಡುವುದು ಬಿಟ್ಟು ನಾವೀಗ ಸಾರ್ಥಕವಾಗಿ ಪರೋಪಕಾರ ಮಾಡ್ತಾ ಜೀವಿಸುವುದನ್ನು ಬಿಟ್ಟು ನಾವು ಹೇಗಾದರೂ ಬೇಕಾಬಿಟ್ಟಿಯಾಗಿ ಬದುಕಿದ್ರೂ ಈಗ ತೊಂದರೆ ಇಲ್ಲ, ನಮಗೆ ಸತ್ತ ಮೇಲೆ ಮಾತ್ರ ಸದ್ಗತಿ ಆಗಬೇಕು, ಸರಿಯಾಗಂತ ಸಂಸ್ಕಾರ ಆಗಬೇಕು ಅಂತ ಆಲೋಚನೆ ಮಾಡುವುದು ತೀರಾ ಹಾಸ್ಯಾಸ್ಪದ ಆಗಿದೆ. ಇದರಲ್ಲಿ 2 ಥರ ವರ್ಗ. ಈಗ ಹೆಚ್ಚೇನೂ ಏನು ಧರ್ಮ ಸಾಧನೆ ಏನಿಲ್ಲ, ಪರೋಪಕಾರನೂ ಏನಿಲ್ಲ. ಹುಟ್ಟಿದ್ರು ಒಂದಿಷ್ಟು ಶಿಕ್ಷಣ, ಒಂದಿಷ್ಟು ದುಡ್ಡು ಕೊಡುವಂತಹ ಉದ್ಯೋಗ, ಮದುವೆ, ಸಂತಾನ, ಮುಗೀತು, ಸತ್ತರು. ಇಂಥವ್ರದ್ದೊಂದು ಉದ್ಯೋಗ, ಇಂಥವ್ರದ್ದು. ಇದು ಕೆಲವರು ಜ್ಞಾನಿಗಳಾಗಿ ಆಚಾರ ವಿಚಾರವಂತರಾಗಿ ಬದುಕಿದವ್ರದ್ದು ಇನ್ನು ಕೆಲವೊಂದು ವರ್ಗ ಇರ್ತದೆ. ಇಬ್ರು ಆಲೋಚನೆ ಮಾಡಬೇಕಾಗಿಲ್ಲ ಇದ್ರ ಬಗ್ಗೆ ಅಂತ ನನ್ನ ಆಲೋಚನೆ. ತಮ್ಮ ಸದ್ಗತಿ ಆಗೋದ್ರ ಬಗ್ಗೆ ಇಬ್ರು ಆಲೋಚನೆ ಮಾಡಬೇಕಾಗಿಲ್ಲ. ಈಗ ನೀವು ಜನಸಾಮಾನ್ಯರಾಗಿ ತೀರಾ ಏನು ವಿಶೇಷವಾದ ಸಾಧನೆ ಇಲ್ಲದೆ, ಜ್ಞಾನ ಕಾರ್ಯದ ಬಗ್ಗೆ ಗಮನ ಇಲ್ಲದೆ, ಪರೋಪಕಾರದ ಬಗ್ಗೆ ಗಮನ ಇಲ್ಲದೇನೆ ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಬದುಕಿದಾಗ, ಹೀಗೆ ಬದುಕಿದ್ದಕ್ಕಾಗಿ, ಕಾಲವನ್ನು ಸಾರ್ಥಕವಾಗಿ ಕಳೆಯಲಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ದುರ್ಗತಿ, ಒಂದಿಷ್ಟು ನರಕದಲ್ಲಿ ಶಿಕ್ಷೆ, ಒಂದಿಷ್ಟು ತೊಂದರೆ ಆಗ್ತದೋ ಇಲ್ಲೋ? ಇದಕ್ಕಿಂತ ಹೆಚ್ಚಿನ ತೊಂದರೆ ನಮಗೆ ಯಾರೋ ಅಂತ್ಯ ಸಂಸ್ಕಾರ ಮಾಡಲಿಲ್ಲ, ಸರಿಯಾಗಿ ಅಂತ್ಯ ಸಂಸ್ಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಆಗ್ತದ? ಎಷ್ಟಾಗ್ತದೋ? ಸರಿಯಾಗಿ ಅಂತ್ಯ ಸಂಸ್ಕಾರ ನಮ್ಗೆ ಆಗಲಿಲ್ಲ ಅನ್ನೋ ಸಮಸ್ಯೆಯಿಂದಾಗಿ ನಮಗೆಷ್ಟು ತೊಂದರೆ ಆದೀತು ನಾವು ಮರಣಿಸಿದ ಮೇಲೆ ಅನ್ನುವುದನ್ನ ನಾವು ಒಂದು ಯಾವುದಾದ್ರೂ ನಿರ್ದಿಷ್ಟವಾದ ಪ್ರಮಾಣ ಅಂತ ತಿಳ್ಕೊಳ್ಳೋಣ. ಅದನ್ನ ಒಂದು ಎಕ್ಸ್ ಅಂತ ತಿಳ್ಕೊಳ್ಳೋಣ.
ನಾವು ಬದುಕಿದ್ದಾಗ ಏನು ಸಾರ್ಥಕವಾಗಿ ಬದುಕಲಿಲ್ಲ, ಏನು ಸಾಧನೆ ಮಾಡಲಿಲ್ಲ ಅಂತ ಆಲೋಚನೆ ಮಾಡಿದಾಗ ಇದರಿಂದ ಆಗುವಂಥದ್ದು, ಇದರಿಂದ ಆಗುವ ದುರ್ಗತಿ, ಇದರಿಂದ ಆಗುವಂಥ ತೊಂದರೆ, ನಮ್ಮ ಮುಂದಿನ ಸಾಧನೆಗಳಿಗೆ ಒಂದು ವಿಘ್ನ, ಇದು ಹೆಚ್ಚಿಂದಲ್ಲೇನು? ಮತ್ತೆ ಹೀಗೆಲ್ಲ ಇದ್ದಾಗ ಯಾಕೆ ಆಲೋಚನೆ ಮಾಡಬೇಕು? ಈಗೇನು ಒಳ್ಳೆ ಕೆಲಸ ಮಾಡಲಿಲ್ಲ, ಸಾರ್ಥಕವಾಗಿ ಕಾಲ ಕಳೀಲಿಲ್ಲ, ನಮ್ಮ ಅಂತ್ಯಕ್ರಿಯೆ ಮಾತ್ರ ಸರಿಯಾಗಿ ಆಗಬೇಕು, ನಮಗೆ ಸದ್ಗತಿ ಆಗಬೇಕು ಅಂತ ಆಲೋಚನೆ ಮಾಡುವುದು ಮೂರ್ಖತನ ಆದಿತ್ತು. ಅಲ್ಲಿ ನಮಗೆ ಪರಲೋಕದಲ್ಲಿ ನಮಗೆ ಯಾವ ಗತಿಯನ್ನು ಕೊಡಬೇಕು ಅಂತ ಏನು ನಿಯುಕ್ತರಾದವರಿದ್ದಾರೆ, ಅವ್ರು ಯಾರು ಮೂರ್ಖರಲ್ಲ, ಎಲ್ಲರೂ ಜ್ಞಾನಿಗಳಿರ್ತಾರೆ, ಭಗವಂತನನ್ನು ಕಂಡವರು ಇರ್ತಾರೆ. ಅವರಿಗೆ ಭಗವಂತನ ಅಣತಿ ಏನು, ಶಾಸ್ತ್ರದ ಆದೇಶ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರ್ತದೆ. ಈ ಮನುಷ್ಯ ತಾನು ಬದುಕಿದ್ದಾಗ, ಉಸಿರಾಡ್ತಿದ್ದಾಗ ಏನು ಸಾಧನೆ ಮಾಡಿದ ಅನ್ನೋದನ್ನ ಅವ್ರು ಗಮನಿಸಬಲ್ಲವರಾಗಿರ್ತಾರೆ. ಹಾಗಿರುವಾಗ ಉಸಿರು ನಿಂತ ಮೇಲೆ ನಮ್ಮ ಶರೀರಕ್ಕೆ ಅಂತ್ಯಕ್ರಿಯೆ ಸರಿಯಾಗಿ ಆಗಲಿಲ್ಲ ಅಂತ ಅನ್ನೋದನ್ನ ಅವರೇನು ಬಹಳ ಸೀರಿಯಸ್ ಆಗಿ ಪರಿಗಣಿಸುವುದಿಲ್ಲ, ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ನಾವು ಬದುಕಿದ್ದಾಗ ಏನು ಮಾಡಿದೆವು ಅಂತ ಅನ್ನೋದನ್ನ ಅವ್ರು ಪರಿಗಣಿಸ್ತಾರೆ. ಆಮೇಲೆ ನಮಗೆ ಅಂತ್ಯಕ್ರಿಯೆ ಸರಿಯಾಗಿ ಆಗದೆ ಹೋದಾಗ ಅದರಿಂದ ಆಗುವಂಥ ತೊಂದರೆ ಕಡಿಮೆ ಇರ್ತದೆ. ಮತ್ತು ಅದರಿಂದ ಯಾರಾದರೂ ಅಂತ್ಯಕ್ರಿಯೆ ಸರಿಯಾಗಿ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಯಾರಾದರೂ ಕೆಲವರು ತಿಳ್ಕೊಂಡಿರ್ತಾರೆ, ನಾವು ಬ್ರಹ್ಮರಾಕ್ಷಸರಾಗಿಬಿಡ್ತೀವಿ, ಪಿಶಾಚರಾಗಿಬಿಡ್ತೀವಿ ಅಂತ ಹೀಗೇನೇನೋ. ಹಾಗೆಲ್ಲ ಏನೇ ಆಗುವುದಿದ್ರೂ ನಮ್ಮದು ಪೂರ್ವ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ಮತ್ತೊಂದು ಯಾವುದೋ ಪ್ರಬಲವಾದ ಪಾಪ ಇತ್ಯಾದಿಗಳು, ಅಕೃತ್ಯಗಳ ಪರಿಣಾಮವಾಗಿ ಹಾಗಾಗ್ತದೆ. ಅದಕ್ಕೆ ಈ ಅಂತ್ಯ ಸಂಸ್ಕಾರ ಆಗಲಿಲ್ಲ ಅನ್ನೋದು ಕೇವಲ ನಿಮಿತ್ತ ಆಗ್ತದೆ. ಮನುಷ್ಯ ತನ್ನ ಕರ್ಮಗಳಿಂದ ಅಲ್ಲದೆ ಯಾವುದೇ ಸುಖವನ್ನು ದುಃಖವನ್ನು ಹೊಂದೋದಿಲ್ಲ. ಎಲ್ಲವೂ ತಾನು ಉದ್ಧಾರ ಆಗಬೇಕಾದ್ರೂ ಯಾರೋ ತನ್ನ ಮಕ್ಕಳು ಮೊಮ್ಮಕ್ಕಳು ಬಹಳ ಪುಣ್ಯ ಮಾಡಿ ನನ್ನ ಉದ್ಧಾರ ಮಾಡ್ತಾರೆ ನಾವು ಆಲೋಚನೆ ಮಾಡಬಾರ್ದು. ಅಥವಾ ನನ್ನ ಮಕ್ಕಳು ಮೊಮ್ಮಕ್ಕಳು ನನಗೆ ಅಂತ್ಯಕ್ರಿಯೆ ಸರಿಯಾಗಿ ಮಾಡಲಿಲ್ಲ, ಶ್ರಾದ್ದ ಸರಿಯಾಗಿ ಮಾಡಲಿಲ್ಲ, ಅದರಿಂದ ನಾನು ಹಾಳಾಗಿ ಹೋಗ್ತೀನಿ ಅಂತಲೂ ಆಲೋಚನೆ ಮಾಡಬಾರ್ದು. ಅವೆಲ್ಲವೂ ಕೇವಲ ನಿಮಿತ್ತ ಆಗ್ತವೆ. ನಾವು ಉದಾಹರಣೆ ಹೇಳುವುದಾದ್ರೆ 99%ರಷ್ಟೆಲ್ಲವೂ ನನ್ನದೇ ಕರ್ಮ, ನನ್ನದೇ ಸಾಧನೆ, ಸುಖ ದುಃಖಗಳಿಗೆ. 1% ಮಾತ್ರ ಅವ್ರದ್ದು. ನಾನು ಅದನ್ನು ಪೂರ್ಣ ಅಲ್ಲಗಳುತ್ತಿಲ್ಲ, ಆದರೆ 1% ಮಾತ್ರ ಇನ್ನೊಬ್ಬರದು. ನಮ್ಮ ಸುಖಕ್ಕೂ ನಮ್ಮ ದುಃಖಕ್ಕೂ, ಸದ್ಗತಿಗೂ ದುರ್ಗತಿಗೂ ಎರಡಕ್ಕೂ ಕೂಡ. ಆದ್ರಿಂದ ಅದನ್ನು ಆಲೋಚನೆ ಮಾಡಬೇಕಾಗಿಲ್ಲ. ಇನ್ನು ಸಾರ್ಥಕವಾಗಿ ಜ್ಞಾನ ಸಾಧನೆ, ಪರೋಪಕಾರ ಇತ್ಯಾದಿಗಳನ್ನು ಮಾಡಿ ಕಾಲ ಕಳೆದವರಂತೂ ಯಾವ್ರ ಬಗ್ಗೆನೂ ಆಲೋಚನೆ ಮಾಡಬೇಕಾಗಿಲ್ಲ. ಅವ್ರು ಮಾಡಿದ ಕರ್ಮವೇ ಅವ್ರನ್ನ ದಾಟಿಸ್ತದೆ. ನಾನು ಹೇಳಿದೆ ಈಗಾಗಲೇ 99%. ಈ 99+1 ಅಂತ ಹೇಳಿದೆ. ಕೆಲವರಿಗೆ 98+2 ಆಗಬಹುದು, ಕೆಲವರಿಗೆ 97+3 ಆಗಬಹುದು. ಏನಿದ್ರೂ ನಾವು ಮಾಡುವುದು ಹೆಚ್ಚು. 51+49 ಅನ್ನೋದೇ ಮುಖ್ಯ. ನಾವು ಮಾಡುವ ಕರ್ಮಗಳಿಂದ ನಮಗೆ ಉದ್ಧಾರ. 49 ಏನಿದ್ರೂ ಇನ್ನೊಬ್ರು ಮಾಡುವುದು ಬಹಳ ಕಡಿಮೆನೆ. ಇನ್ನೊಬ್ಬರಿಂದ ನಮಗಾಗುವಂಥ ನೆರವು ಬಹಳ ಕಡಿಮೆನೆ. ಅದು ಇಲ್ಲವೇ ಇಲ್ಲ ಅಂತಲ್ಲ. ಆಗಿದ್ದರಿಂದ ಈ ಸಂದರ್ಭದಲ್ಲಿ ನಾವು ಹೇಗೆ ಬದುಕಬೇಕು, ಈಗ ಇದ್ದಾಗ ಹೇಗೆ ಬದುಕಬೇಕು, ಜ್ಞಾನ ಕಾರ್ಯ ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡಬೇಕು. ಸಾರ್ಥಕವಾಗಿ ಹೇಗೆ ಕಾಲ ಕಳಿಬೇಕು ಅಂತ ಆಲೋಚನೆ ಮಾಡಬೇಕು. ಇಹಚೇದ ವೇದಿ ಅಥ ಸತ್ಯಮಸ್ತಿ ನಚೇದಿಹಾವೇದಿ ಮಹತಿ ವಿನಷ್ಟಿ ಅಂತ ಉಪನಿಷತ್ತು ಹೇಳುವುದು ಅದಕ್ಕಾಗಿ. ಈಗ ಈ ಸಂದರ್ಭಕ್ಕಾಗಿ ಅಟ್ ಪ್ರೆಸೆಂಟ್ ಟೈಮ್, ಈಗ ಭಗವಂತನನ್ನು ತಿಳಿದರೆ ಅಥ ಸತ್ಯಮಸ್ತಿ, ಮುಂದೆ ಸತ್ಯವಾದಂತಹ ಸದ್ಗತಿ ಇದೆ, ಪರಮಾತ್ಮ ಸಿಗ್ತಾನೆ. ನಚೇದಿಹಾವೇದಿ ಮಹತಿ ವಿನಷ್ಟಿ. ಮಹಾವಿನಷ್ಟಿ ಯಾವುದು, ದುರ್ಗತಿ ಯಾವುದು ಅಂದ್ರೆ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡದೆ ಹೋದ್ರೆ ಅದು ದೊಡ್ಡ ವಿನಾಶ. ಹೊರತು ಯಾರೋ ಅಂತ್ಯಕ್ರಿಯೆ ಮಾಡಲಿಲ್ಲ, ಯಾರೋ ಶ್ರಾದ್ದ ಮಾಡಲಿಲ್ಲ ಅಂತ ಅನ್ನೋದು ಅದೊಂದು ದೊಡ್ಡ ವಿಷಯನೇ ಅಲ್ಲ. ಅವೆಲ್ಲವೂ ಕೇವಲ ನಿಮಿತ್ತ ಅಷ್ಟೇ. ನಮಗೆ ಎಲ್ಲವೂ ನಮ್ಮ ಪ್ರಾರಬ್ಧದಿಂದ ಆಗುವುದು ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದಕ್ಕೊಂದು ಉದಾಹರಣೆ ನಾನು ಯಾವತ್ತೂ ಆಲೋಚನೆ ಮಾಡೋದಿದೆ. ಪಾಂಡು ಮಹಾರಾಜ ಹಿಮಾಲಯದಲ್ಲಿ ಸತ್ತ. ಆತನಿಗೆ ಅಂತ್ಯಕ್ರಿಯೆ ಆಗಿದ್ದು ಹಸ್ತಿನಾವತಿಯಲ್ಲಿ. ಅಲ್ಲಿ ಅವನ ದೇಹಕ್ಕೆ ಅಂತ್ಯ ಸಂಸ್ಕಾರ ಆಯಿತು. ರಾಜೋಚಿತವಾಗಿ ಅವನಿಗೆ ಆಗಿದ್ದು ಹಸ್ತಿನಾವತಿಯಲ್ಲಿ. ಒಂದೊಂದು ಹುಲ್ಲಿನ ಪ್ರತಿಕೃತಿಯನ್ನು ಮಾಡಿ, ಪ್ರತಿಮೆ ಮಾಡಿ ಅವನಿಗೆ ರಾಜೋಚಿತವಾಗಿ ಹಸ್ತಿನಾವತಿಯಲ್ಲಿ ಅಂತ್ಯಕ್ರಿಯೆ ಆಯಿತು ಅಂತ ಮಹಾಭಾರತ ಹೇಳ್ತದೆ. ಹಾಗೆ ಇಂಥ ಕೋವಿಡ್ನಂಥ ಸಂದರ್ಭದಲ್ಲಿ ಯಾರ್ಯಾರು ಹೇಗೆ ಮರಣಿಸಿದವರಿಗೆಲ್ಲ ಮತ್ತೊಂದು ಪರ್ಯಾಯ ಕ್ರಮ ಇರ್ತದಲ್ಲ, ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಅದನ್ನೆಲ್ಲ ಅನೇಕ ಜನ ಈಗಾಗಲೇ ಅನುಸರಿಸಿದ್ದಾರೆ. ನಾವು ಕೇಳೋರಿದಂತೆ ಸತ್ಯವು ನಮ್ಮ ಹೆಣಕ್ಕೇನು ಬೆಲೆ ಇಲ್ದಂಗಾಯ್ತು ಅಂತ ಯಾಕೆ ಬದುಕಬೇಕು? ಬದುಕಿದ್ದಾಗಲೇ ನಮಗೇನು ಬೆಲೆ ಇಲ್ಲ, ಬೆಲೆ ಇಲ್ಲದಂತೆ ಬದುಕಿದ್ದೀವಿ. ಈ ಜೀವನಕ್ಕೆ ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡ್ಕೊಳ್ಬೇಡ್ರಿ ಅಂತ ದಾಸರು ನಮ್ಮನ್ನ ಎಚ್ಚರಿಸಿದಾಗಲೂ
ಇದಕ್ಕೇನು ಬೆಲೆ ಕೊಡಲಿಲ್ಲ. ಸತ್ತ ಹೆಣದ ಬಗ್ಗೆ ಅಷ್ಟು ಆಲೋಚನೆ ಮಾಡುವುದೇನಿದೆ? ಅದರಿಂದ ಏನು ಮಾಡಬೇಕಾಗಿದೆ? ಅದಕ್ಕೊಂದೇನು ಪರ್ಯಾಯ ವ್ಯವಸ್ಥೆ ಇರ್ತದೆ ಶಾಸ್ತ್ರದಲ್ಲಿ. ಅದನ್ನೆಲ್ಲ ಸಂಬಂಧಪಟ್ಟವರು ಗುರುತಿಸ್ತಾರೆ. ನಮಗೆ ಯಾವ್ಯಾವ ಗತಿಯನ್ನು ಕೊಡಬೇಕು ಅಂತ ನಿಯುಕ್ತರಾದಂತಹ ಜೀವಿಗಳೇನಿದ್ದಾರೆ, ಮೇಲಿನ ಜೀವಿಗಳು, ಅವರು ಅದನ್ನು ಆಲೋಚನೆ ಮಾಡ್ತಾರೆ. ಯಾಕದ್ರ ಬಗ್ಗೆ ಅಷ್ಟು ಆಲೋಚನೆ ಮಾಡೋದಿದೆ ನಾವು? ಪಾಂಡವರು ಕುರುಕ್ಷೇತ್ರದ ಯುದ್ಧ ಮುಗಿದ ಮೇಲೆ ಲಕ್ಷಗಟ್ಟಲೆ ಹೆಣಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದರು. ನಾವು ಅದನ್ನೆಲ್ಲ ಮಹಾಭಾರತ ಆದ್ರಿಂದ ನೋಡ್ತೇವೆ. ನಂದೊಂದು ಪ್ರಶ್ನೆ ಇದೆ. ಪಂಚಪಾಂಡವರಲ್ಲಿ ದ್ರೌಪದಿ, ನಕುಲ, ಸಹದೇವ, ಅರ್ಜುನ, ಭೀಮ ಅವರೆಲ್ಲರೂ ಕೂಡ ಶರೀರವನ್ನು ಬಿಟ್ಟರು. ಯುಧಿಷ್ಠಿರ ಮಾತ್ರ ಮುಂದೆ ಹೋಗ್ತಾ ಇದ್ದ. ಅವನಿಗೆ ಕೊನೆಗೆ ದೇವತೆಗಳು ಹೇಳಿದ್ಮೇಲೆ ಅವನು ಶರೀರವನ್ನು ಅವನು ಕೂಡ ಬಿಟ್ಟ. ಇವರೆಲ್ಲ ಅಲ್ಲಿ ಶರೀರವನ್ನು ಬಿಟ್ರಲ್ಲ, ಅವ್ರ ಶರೀರಕ್ಕೆ ಮಂತ್ರಾಗ್ನಿ ಮಾಡಿ ಅವರಿಗೆ ಒಂದಿಷ್ಟು ಕಟ್ಟಿಗೆಗಳನ್ನು ಸಿದ್ಧಪಡಿಸಿ ಅವ್ರನ್ನ ಸುಟ್ಟವ್ರು ಯಾರು ಸುಟ್ಟರು? ಇದಕ್ಕೆ ಏನಾದ್ರು ಉದಾಹರಣೆ ಇದೆಯಾ? ಅಲ್ಲಿ ಮಹಾಭಾರತದಲ್ಲೂ ಕಾಣಿಸೋದಿಲ್ಲ. ನಮ್ಗೆ ಕೂಡಲೇ ಪ್ರಶ್ನೆ ಬರ್ತದೆ ಅಂದ್ರೆ, ಪಂಚಪಾಂಡವರು ದೊಡ್ಡವ್ರಿ, ಅವ್ರಿಗೇನು ಯಾರು ಅಂತ್ಯಕ್ರಿಯೆ ಮಾಡದೆ ಹೋದ್ರು ಏನೂ ಆಗೋದಿಲ್ಲ, ಸಂಸ್ಕಾರ ಆಗದೆ ಹೋದ್ರು ಏನಾಗೋದಿಲ್ಲ, ನಮ್ ಗತಿ ಏನು ಅಂತ ಕೇಳ್ತದೆ. ನಮ್ಗೆಲ್ಲ ಪ್ರಶ್ನೆ ಬರ್ತದೆ. ಉತ್ತರನೂ ಅಲ್ಲೇ ಇದೆ. ಪಂಚಪಾಂಡವರು ದೊಡ್ಡವ್ರು ಯಾಕಾದ್ರು? ಆಲಸಿಗಳಾಗಿ ಕಾಲ ಕಳೆದಕ್ಕೆ ಅವ್ರು ದೊಡ್ಡವರಾದ್ರ? ಭಗವಂತನ ಧ್ಯಾನ ಮಾಡಿ ಪರೋಪಕಾರಿಗಳಾಗಿ ಬದುಕಿ ಧಾರ್ಮಿಕರಾಗಿ ಬದುಕಿದ್ದಕ್ಕೆ ಅವರೆಲ್ಲ ದೊಡ್ಡವರಾಗಿದ್ದವ್ರು ಪಾಂಡವರು. ನಮ್ಮತ್ತ ಅದನ್ನ ಯಾಕೆ ಆಲೋಚನೆ ಮಾಡಬಾರ್ದು? ಅದೇನೂ ಇಲ್ಲ. ಪಾಂಡವರ ಕಥೆ, ರಾಮಾಯಣದ ಕಥೆ ಕೇಳಲಿಕ್ಕೆ ಮಾತ್ರ, ನಾವು ಮಾತ್ರ ಇರುವುದೇ ಹೀಗೆ ಅಂತ ಆದ್ರೆ ಯಾರ ಕಥೆಗಳು ಕೇಳಿದ್ದಾದ್ರೂ ಏನು ಲಾಭ? ಅದ್ರ ಶ್ರವಣ ಮಾಡಿದ್ದೇನು ಲಾಭ? ಶ್ರವಣ ಮಾಡಿಸಿದ್ರಿಂದ ಏನು ಲಾಭ? ಹೀಗೆ ಪ್ರತಿಯೊಂದಕ್ಕೂ ಅದರದೇ ಆದ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಪ್ರಕಾರ ಅದು ನಡೀತದೆ. ಪಾಂಡವರಿಗೆ ಆಗಲಿಲ್ಲ. ಮುಂದೆ ಅವನು ಮಕ್ಕಳು ಜನಮೇಜಯ, ಮೊಮ್ಮಗ ಜನಮೇಜಯ ಇಲ್ಲಿ ತಾನು ರಾಜಧಾನಿಯಲ್ಲಿ ಏನಾದರೂ ಬೇರೆ ಕ್ರಮದಲ್ಲಿ ಮಾಡಿದ್ದೇನೋ. ಆದ್ರೆ ಅಲ್ಲಿ ಪಾಂಡು ಮಹಾರಾಜನಿಗಾದ್ರೂ ಅಲ್ಲೇ ಋಷಿಗಳು ಮಾಡಿದ್ರು ಅಂತ್ಯಕ್ರಿಯೆ. ಇಲ್ಲಿ ಪಾಂಡವರಿಗೆ ಆ ಹಿಮಾಲಯದಲ್ಲೇ ಗಂಧಮಾದನ ಪರ್ವತದ ಸಮೀಪ ಯಾವ ಜೀವವೂ ಇದ್ದಿದ್ದಿಲ್ಲ, ಅಲ್ಲಿ ಒಂದು ನರಪಶು ಇದ್ದಿದ್ದಿಲ್ಲ. ಮಾಡಿದವರು ಯಾರು? ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ಆದ್ರಿಂದ ಈಗ ನಾವು ಏನು ಮಾಡಬೇಕು ಅಂತ ಅನ್ನೋದನ್ನ ಆಲೋಚನೆ ಮಾಡೋಣ. ಜ್ಞಾನ ಮಾರ್ಗದಲ್ಲಿ ಶ್ರವಣ ಮನನ ಇತ್ಯಾದಿಗಳನ್ನ ಮಾಡ್ತಾ ಬದುಕುವುದು ನಮ್ಮ ಕರ್ತವ್ಯ. ಅದನ್ನು ಮಾಡಬೇಕು. ಅದನ್ನು ಈ ಹಿಂದೆ ಕೆಲವು ಬಾರಿ ಹೇಳಿದ್ದೆ. ಇವತ್ತಿನ ಆರಂಭದಲ್ಲಿ ಮಂಗಲ ಪದ್ಯದಲ್ಲೂ ಅದನ್ನೇ ಹೇಳಿದ್ದೆ. ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯು ಮುಪಾನುದೇತ್. ಪುರುಷೋ ವಾವ ಯಜ್ಞ ಅಂತ ಛಾಂದೋಗ್ಯೋಪನಿಷತ್, ಅದರ ಭಾಷ್ಯದ ಶ್ಲೋಕ ಈಗ ನಾನು ಹೇಳಿದ್ದು. ನನ್ನ ಇಡೀ ಜೀವನವೇ ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಯಜ್ಞ ಅಂತ ಎಲ್ಲಾ ಸಾಧಕರು ಕೂಡ ಆಲೋಚನೆ ಮಾಡಬೇಕು. ಹಾಗೆ ಮಾಡಿದ್ದಾದ್ರೆ, ಅದರಂತೆ ಆಲೋಚನೆ ಮಾಡಿ ಅದರಂತೆ ನಡ್ಕೊಂಡದ್ದಾದ್ರೆ ತದ್ಗಂ ಮೃತ್ಯು ಮುಪಾನುದೇತ್. ಆ ಭಗವಂತನ ಪೂಜಾ ರೂಪವಾಗಿ ನಡೆದಿರುವ ಈ ಜೀವನದಲ್ಲಿ ಮಧ್ಯೆ ಎಲ್ಲಿಯಾದರೂ ತೊಂದರೆ ಬಂದ್ರೆ ಆ ಮೃತ್ಯು ನಮಗೆ ಪರಿಹಾರ ಕಾಣುತ್ತದೆ. 24ನೇ ವಯಸ್ಸಿನವರೆಗೆ, ಹುಟ್ಟಿದ ಮೇಲೆ 24ನೇ ವಯಸ್ಸಿನವರೆಗೆ ಪ್ರಾತಃಸವನ ಅಂದ್ರೆ ಬೆಳಗಿನ ಯಜ್ಞ. ಮುಂದೆ 68 ವರ್ಷದವರೆಗೆ, 24ರಿಂದ ಮುಂದೆ 68 ವರ್ಷದವರೆಗೆ ಕಾಲ ಅದು ಮಾಧ್ಯಂದಿನ ಸವನ. ಹೆಚ್ಚು ಕಡಿಮೆ ನಾವೆಲ್ಲರಿಗೂ ಕೂಡ ಮಾಧ್ಯಂದಿನ ಸವನದಲ್ಲಿ ಇದ್ದೇವೆ. ಕೆಳಗಿನ ಪ್ರಾತಃಸವನಕ್ಕೆ ವಸುಗಳು, ಮಾಧ್ಯಂದಿನ ಸವನಕ್ಕೆ ರುದ್ರರು, ಮತ್ತೆ ಸಾಯಂ ಸವನಕ್ಕೆ 116 ವರ್ಷಗಳ ತನಕ ಅದಕ್ಕೆ ಆದಿತ್ಯರ ದೇವತೆಗಳು. ನಾವೆಲ್ಲರೂ ಕೂಡ ಕೇಳುವವರು ಹೇಳುವವರೆಲ್ಲರೂ ಕೂಡ ನಾವು ಯಾವ್ಯಾವ ಸವನದಲ್ಲಿ ಇದ್ದೇವೆ ಅಂತ ತಿಳಿದುಕೊಂಡು ಆಯಾ ದೇವತೆಗಳ ಅಂತರ್ಯಾಮಿ ಆದಂತಹ ಭಗವಂತನ ಪ್ರಾರ್ಥನೆ ಮಾಡಬೇಕು. ಈ ನನ್ನ ಯಜ್ಞ ಅಂತಂದ್ರೆ ಯಾವ ಕಾರಣಕ್ಕೂ ನಡುವೆ ನಿಂತು ಹೋಗದಿರಲಿ, ಅದಕ್ಕೆ ಬೇಕಾದಂತಹ ಏರ್ಪಾಡು ನೀವು ಮಾಡಬೇಕು. ನಾನು ಚೆನ್ನಾಗಿ ಸದೃಢನಾಗಿ ಬದುಕಿರಬೇಕು ಅಂತ ಅಪೇಕ್ಷಿಸುವುದು ಯಾಕೆ ಅಂದ್ರೆ ಸುಖ ಭೋಗಕ್ಕಾಗಿ ಅಲ್ಲ. ಇದು ಭಗವಂತನ ಪೂಜಾ ರೂಪವಾದ ಯಜ್ಞ, ಇದು ನನ್ನ ಜೀವನ. ಆದ್ದರಿಂದ ನನಗೆ ನೀವು ಬಂದಿರುವಂತಹ ವಿಘ್ನಗಳನ್ನು ಪರಿಹಾರ ಮಾಡಬೇಕು. ಮಾಹಂ ಪ್ರಾಣಾನಾಂ ವಸೂನಾಂ ಮಧ್ಯೆ ಯಜ್ಞೋ ವಿಲೋಪ್ಸೀಯ, ಯಜ್ಞಕ್ಕೆ ಲೋಪ ಆಗದೆ ಇರಲಿ. ಅಗದೋಹ ಭವತೆ, ಆ ವ್ಯಕ್ತಿ ಅಗದಾಗಿಬಿಡ್ತಾನೆ, ರೋಗ ಪರಿಹಾರ ಕಾಣ್ತಾನ. ಹೀಗಲ್ಲಿ ಒಂದು ಉಪಾಸನೆಯನ್ನು ಹೇಳ್ತಾರೆ. ಅದು ಪುರುಷ ಯಜ್ಞೋಪಾಸನೆ ಅಂತ ಅದನ್ನ ಹೇಳ್ತಾರೆ. ಮೊದಲಿನ 24 ವರ್ಷ, ಆಮೇಲಿನ 44 ವರ್ಷ, ಕೊನೆಗೆ ಬರುವಂತ 48 ವರ್ಷ. 116 ವರ್ಷ ನಾವ್ಯಾರು ಬದುಕದೇ ಇರಬಹುದು. ಶಾಸ್ತ್ರದಲ್ಲಿ ಹೇಳಿದ ಕಾಲ ಅದೊಂದು.
ಅಲ್ಲಿಯೇ ಮುಂದೆ ಇಂಥ ಪುರುಷ ಯಜ್ಞೋಪಾಸನೆ ಮಾಡಿದ್ರಿಂದ ಯಾರಿಗಾದರೂ ಏನಾದರೂ ಸದ್ಗತಿ ಆಗಿದೆಯಾ, ಆ ರೋಗಗಳನ್ನು ಪರಿಹಾರ ಮಾಡ್ಕೊಂಡಿದ್ದಾರಾ ಅಂದ್ರೆ ಮಹಿದಾಸ ಅಂತ ಒಬ್ಬ ಋಷಿ, ಭಗವಂತ ಅಲ್ಲ. ಏತದ್ಧಸ್ಮ ವೈ ತದ್ವಿದ್ವಾನಾಹ ಮಹಿದಾಸ ಐತರೇಯ ಸಕಿಮ್ಮ ಏತದ್ ಉಪತಪಸಿ ಯೋಹಮನೇನ ನ ಪ್ರೇಷ್ಯಾಮೀತಿ. ಆ ಮಹಿದಾಸ ಅನ್ನುವ ಋಷಿಗೂ ಕೂಡ ಪ್ರಾಯ ಏನೋ ಒಂದು ರೋಗದ ಉಪಟಳ ಬಂದಿದ್ದಿರಬೇಕು. ಅವನೇನ್ ಮಾಡಿದಂತೆ, ಆ ಜ್ವರದ ರೋಗಾಭಿಮಾನಿಯನ್ನ ಎದುರುಗಡೆ ನಿಲ್ಲಿಸ್ಕೊಂಡು ಸಕಿಮ್ಮ ಏತದ್ ಉಪತಪಸಿ, ನನ್ನ ಯಜ್ಞ ಸ್ವರೂಪವಾದ ಈ ಜೀವನವನ್ನ, ಈ ಶರೀರವನ್ನು ಯಾಕೆ ಬಾಧಿಸ್ತಾ ಇದ್ದಿ? ನೀನಿಷ್ಟೆಲ್ಲ ತೊಂದರೆ ಕೊಟ್ಟರೆ ನಾನು ಸಾಯ್ತೇನೆ ಅಂತ ತಿಳಿದಿದ್ಯೋ ಹೇಗೆ? ಯೋಹಮನೇನ ನ ಪ್ರೇಷ್ಯಾಮಿ, ನಾನೆಂದೂ ಸಾಯೋದಿಲ್ಲ, ಗಮನ ಇರಲಿ ಅಂತ ಆ ಜ್ವರಾಭಿಮಾನಿ ಶಕ್ತಿಗೆ ಅವನು ಸಡ್ಡು ಹೊಡೆದ. ಅದರಂತೆ 116 ವರ್ಷ ಕಾಲ ಬದುಕಿದೆ. ಹಾಗೆ ಯಾರು ಪುರುಷ ಯಜ್ಞೋಪಾಸನೆ ಮಾಡ್ತಾರೆ ಅವರು ಬದುಕ್ತಾರೆ ಅಂತ ಛಾಂದೋಗ್ಯ ಉಪನಿಷತ್ತು ಮತ್ತೆ ಉಪನಿಷತ್ತಿನ ಭಾಷ್ಯ ಅದನ್ನು ವರ್ಣನೆ ಮಾಡ್ತದೆ. ಇದು ತುಂಬಾ ಒಂದು ಅದ್ಭುತವಾದಂತಹ ಸೈಕೋಥೆರಪಿ. ಇಂಥ ಅನೇಕ ಥೆರಪಿಗಳನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾವು ಅದೆಲ್ಲ ಆಚರಣೆಗೆ ತರಬೇಕಾಗಿದೆ ಅಷ್ಟೆ. ನಾವು ಸ್ವಸ್ಥವಾದಂತಹ ಆಸನದಲ್ಲಿ ಒಂದು ಬಾರಿ ಕುತ್ಕೊಂಡು ಕಣ್ಣು ಮುಚ್ಚಿ, ನಾವೀಗ ಆರೋಗ್ಯವಂತರಾಗಿರ್ಬಹುದು, ಅನಾರೋಗ್ಯದಿಂದ ಪೀಡಿತರಾಗಿರ್ಬಹುದು, ಎಲ್ಲರೂ ಕೂಡ ಮಾಡಬೇಕಾದಂತಹ ಒಂದು ಉಪಾಸನ ಇದು. ನಮ್ಮೆದುರಿಗೆ ಆ ರೋಗದ ಒಂದು ಅಭಿಮಾನಿ ಶಕ್ತಿ ಇದೆ. ನಮ್ಮ ಸುತ್ತಮುತ್ತ ಒಳಗೆ ಹೊರಗೂ ಎಲ್ಲಾ ಕಡೆನೂ ಕೂಡ ಸರ್ವರೋಗ ಪರಿಹಾರಕನಾದಂಥ ಭಗವಂತ ಅಂತೂ ಇದ್ದೇ ಇದ್ದಾನೆ. ಹೀಗಿರುವಾಗ ಆ ರೋಗಕ್ಕೊಂದು ನಾವು ಸವಾಲು ಹಾಕಬೇಕು. ನೀನು ನನ್ನನ್ನೇನೂ ಮಾಡಲಾರೆ, ನನ್ನ ಜೀವನವೆಂಬ ಯಜ್ಞ ನಿರಾತಂಕವಾಗಿ ಮುಂದುವರಿಯುವುದಿದೆ, ಅದಕ್ಕಾಗಿ ಎಲ್ಲ ದೇವತೆಗಳ ಭಗವಂತನ ಅನುಗ್ರಹ ಇದೆ ಅಂತ ನಾವು ಆ ಜ್ವರಕ್ಕೆ ಒಂದು ಸವಾಲು ಹಾಕೊಳ್ಬೇಕು. ಆ ಮೂಲಕ ನಮಗೂ ನಾವು ಒಂದು ಸೈಕೋಥೆರಪಿಯನ್ನು ಮಾಡಿಕೊಂಡು ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು. ಆದ್ಯಂತವಂತ ಕವಯಃ ಪುರಾಣಾಃ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ. ಹರಿವಂಶದ ಶ್ಲೋಕ ಇದು. ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವಂಥ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವಂಥ 4 ರೂಪಗಳು, ಭಗವಂತನ ರೂಪಗಳು. ಅದರಲ್ಲಿ ಪ್ರದ್ಯುಮ್ನ ನಮಗೆ ಸೃಷ್ಟಿ ಮಾಡಿಸುವಂಥವನು, ಅನಿರುದ್ಧ ನಮ್ಮ ಜೀವನವನ್ನು ಮುನ್ನಡೆಸುವವನು, ಪಾಲನೆ ಮಾಡುವವನು, ಸಂಕರ್ಷಣ ನಮ್ಮ ಜೀವಮಾನವನ್ನು ಕೊನೆಗೊಳಿಸುವಂಥವನು, ಲಯಕಾರಿ, ವಾಸುದೇವ ಮುಕ್ತಿದಾಯಕವಾದಂಥ ರೂಪ. ಈ 4 ರೂಪಗಳು ಒಟ್ಟಾರೆ ನಮ್ಮ ಜೀವಮಾನದಲ್ಲಿ ಯಾವತ್ತೂ ಪ್ರಧಾನ ಪಾತ್ರ ವಹಿಸ್ತವೆ. ಚತುರ್ಮೂರ್ತಿಯ ಉಪಾಸನೆ ನಡಿಬೇಕು. ತ್ರಿಪಾದ್ ಭಸ್ಮ ಪ್ರಹರಣ ತ್ರಿಶಿರಾಹ ನವಲೋಚನ ಸಮೇ ಪ್ರೀತಃ ಸುಖಂ ದದ್ಯಾತ್ ಸರ್ವಾಮಯಪತಿರ್ ಜ್ವರ ಅಂತ ಒಂದು ಶ್ಲೋಕವು ಕೂಡ ಹರಿವಂಶದಲ್ಲಿ ಕೇಳಿಬರ್ತದೆ. ತ್ರಿಪಾತ್ 3 ಕಾಲಿರುವಂಥವನು. ಭಸ್ಮ ಪ್ರಹರಣ, ಭಸ್ಮವೇ ಆ ಜ್ವರದ ಆಯುಧ. ತ್ರಿಶಿರಾಹ 3 ತಲೆಗಳು, 9 ಕಣ್ಣುಗಳು. ಅವನು ನಮಗೆ ಸುಖವನ್ನು ಕೊಡಲಿ. ಆ ಜ್ವರಾಭಿಮಾನಿ ದೇವತಾ ಒಬ್ಬ ಬೇರೆ ಇದ್ದಾನೆ, ಭಗವಂತ, ಒಂದು ಸತ್ಶಕ್ತಿ ಇದೆ, ಅದು ನಮಗೆ ಸುಖವನ್ನು ಕೊಡಲಿ. ಸರ್ವಾಮಯ ಪತಿ, ಎಲ್ಲಾ ರೋಗಗಳಿಗೂ ಕೂಡ ಅದು ಪತಿ. ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ನೈಸರ್ಗಿಕ ವಿದ್ಯಮಾನಕ್ಕೂ ಒಂದು ದುಷ್ಟಶಕ್ತಿ ಅಭಿಮಾನಿಯಾಗಿರ್ತದೆ, ಮತ್ತೊಂದು ಸತ್ಶಕ್ತಿಯೂ ಅಭಿಮಾನಿಯಾಗಿರ್ತದೆ. ಅಂತಹ ದುಷ್ಟಶಕ್ತಿಗೆ ನಾವು ಸವಾಲು ಹಾಕಬೇಕು, ಸತ್ಶಕ್ತಿಯನ್ನ ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ದೇಹಕ್ಕೂ ಮನಸ್ಸಿಗೂ ದೇವತೆಯಾದಂತಹ ಶಿವನನ್ನ, ಸರ್ವ ದೇಹಾಭಿಮಾನೀತು ಶರೀರ ಪುರುಷ ಶಿವ, ಅವನು ಮನೋಭಿಮಾನಿಯೂ ಹೌದು. ಅಂತಹ ಶಿವ ಪಾರ್ವತಿಯರನ್ನ ನಿತ್ಯ ಉಪಾಸಿಸಬೇಕು. ಆ ಮೂಲಕ ನಮ್ಮ ಮನೋಬಲ, ದೇಹಬಲವನ್ನು ಹೆಚ್ಚಿಸ್ಕೋಬೇಕು. ಸೂರ್ಯ ಸರ್ವದೇಹಾಭಿಮಾನೀತು ದೇಹಿನಾಂ ಹಿ ದಿವಾಕರ, ಸೂರ್ಯ ನಮಸ್ಕಾರ, ಸೂರ್ಯನ ಸ್ತೋತ್ರ ಇತ್ಯಾದಿಗಳ ಮೂಲಕ ನಮ್ಮ ದೇಹದ ಮನಸ್ಸಿನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಬೇಕು. ಮಾನವೋ ಬದರ ಸಿಂಧು ಶಶಿನಸ್ತು ತ್ರಿನಾಮಕಂ ಯೋ ವೇದ ಮುಚ್ಯತೆ ರೋಗೈ ವಿಷ್ಣುನಾಮ್ನೇವ ಸಂಸ್ಕೃತೆ. ಸೂರ್ಯನ ಉಪಾಸನೆ ಮಾಡಬೇಕು, ಚಂದ್ರನ ಉಪಾಸನೆ ಮಾಡಬೇಕು. ಸೂರ್ಯನ ಕಿರಣಗಳಿಗೆ, ಚಂದ್ರನ ಕಿರಣಗಳಿಗೆ ನಮ್ಮ ಮೈಯನ್ನ ನಾವು ಒಡ್ಡಿಕೊಳ್ಬೇಕು. ಮಾನವ, ಬದರ, ಸಿಂಧು ಅನ್ನುವುದು ಚಂದ್ರನ 3 ನಾಮಗಳು. ಯಾರದನ್ನು ತಿಳ್ಕೋತಾರೋ ಅವನು ಆ ಚಂದ್ರನು ಕೂಡ ಮನೋನಿಯಾಮಕ. ಅದಕ್ಕಾಗಿ ಹೇಳಿದೆ, ನಮ್ಮ ಮನೋಬಲವನ್ನು ಈ ದೃಷ್ಟಿಯಿಂದ ನಾವು ಹೆಚ್ಚಿಸ್ಕೋಬೇಕು. ಯಜ್ಞಾದಿ ಸಾಧನೆಯತ್ತು ಮನಶ್ಚಂದ್ರ ಪ್ರಕೀರ್ತಿತ. ನಮ್ಮ ಯಜ್ಞಾದಿಗಳೆಲ್ಲ ನಡಿಬೇಕಾದದ್ದು
ಯಜ್ಞ ಇತ್ಯಾದಿಗಳನ್ನು ಮಾಡಲಿಕ್ಕೆ ನಮಗೆ ಬೇಕಾದಂತಹ ಶಕ್ತಿ ಬರುವುದು ಆ ಚಂದ್ರನಿಂದ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಸೂರ್ಯ, ಚಂದ್ರ ಅವರಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಚಂದ್ರಚೂಡನಾದಂತಹ ಶಿವನನ್ನು ಪ್ರಾರ್ಥನೆ ಮಾಡಬೇಕು. ಮತ್ತೆ ಅದು ಹಿಂದೆ ಕೆಲವು ಬಾರಿ ಹೇಳಿದ್ದು, ಇಲ್ಲಿ ಅದನ್ನು ಹೆಚ್ಚು ಹೇಳೋದಿಲ್ಲ. ಪ್ರಾಣ, ಓಜಸ್, ಸಹಸ್, ಬಲ, ವಿಧೃತಿ ಅನ್ನುವಂಥ 4 ರೂಪಗಳನ್ನು ಹೊಂದಿದಂತಹ ಪ್ರಾಣನನ್ನ ಮತ್ತು ಅವನ ಅಂತರ್ಯಾಮಿಯಾದ ಭಗವಂತನನ್ನು ಉಪಾಸಿಸಬೇಕು. ನಮ್ಮಲ್ಲಿ ಉಡುಗಿ ಹೋದ ಚೈತನ್ಯವನ್ನು ಕೊಡುವವನೇ ಪ್ರಾಣ. ನಮ್ಮ ಎದುರಿಗೆ ನಮಗೆ ತೊಂದರೆ ಕೊಡ್ಲಿಕ್ಕೆ ಬಂದಿರುವಂತಹ ದುಷ್ಟ ಶಕ್ತಿಗಳನ್ನ ಇತ್ಯಾದಿಗಳೆಲ್ಲವನ್ನು ಕೂಡ ತಡೆಗಟ್ಟುವವನು ಸಹ, ಅವುಗಳನ್ನು ಸೋಲಿಸುವವನು ಓಜಃ. ಮತ್ತೆ ನಮ್ಮ ಇಚ್ಛೆಗನುಸಾರವಾಗಿ ಎಲ್ಲಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಡುವವನು ಬಲ. ನಮ್ಮ ಎಲ್ಲಾ ಜವಾಬ್ದಾರಿಗಳನ್ನು ನಾವು ಮತ್ತೆ ನಿರಾತಂಕವಾಗಿ ನಿರ್ವಹಿಸಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡುವವನು ವಿಧೃತಿ. ಎಲ್ಲವೂ ಪ್ರಾಣನ 5 ರೂಪಗಳೇ, ಭಗವಂತನ 5 ರೂಪಗಳು ಕೂಡ. ಸರ್ವಚೇಷ್ಟೈತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ತ್ವನಭಿಭಾವ್ಯತ್ವಾತ್ ಸಹಶ್ಚ ಸ್ವೇಚ್ಛಯಾಕೃತೆ ಬಲಂ ವಿಧಾರಕತ್ವಾತ್ತು ವಿಧೃತಿರ್ ವಾಯುರುಚ್ಯತೆ ಅಂತ ಮಹಾಭಾರತದ ಶ್ಲೋಕ ಭಾಗವತ ತಾತ್ಪರ್ಯದಲ್ಲೇ ಉದ್ಧೃತವಾದದ್ದು. ಇಂತಹ ಎಲ್ಲ ಉಪಾಸನೆಗಳನ್ನು ಮಾಡಿ ನಮ್ಮ ಪ್ರಾಣಶಕ್ತಿಯನ್ನ, ಮನಃಶಕ್ತಿಯನ್ನ, ದೈಹಿಕ ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೊಳ್ಬೇಕು. ಮತ್ತೆ ಈ ಸಂಗತಿಗಳು ನಾವು ಏನು ಮಾಡಿದ್ರೂ ಕೆಲವು ಬಾರಿ ಆಗುವುದು ಹಾಗೆ ಆಗ್ತದೆ. ಅದಕ್ಕಾಗಿ ನಮಗೆ ಒಂದು ರೀತಿಯಾದಂತಹ ನಿರ್ಲಿಪ್ತ ಮನೋಭಾವವೂ ಕೂಡ ಇರಬೇಕು. ಏತದ್ವೈ ಪರಮಂ ತಪಃ ಯದ್ವ್ಯಾಧಿಭಿಸ್ತಪ್ಯತೆ, ಇದೊಂದು ಮತ್ತೊಂದು ಅದ್ಭುತವಾದಂತಹ ಸೈಕೋಥೆರಪಿ ಇದು. ನಾವೇನು ರೋಗಗಳಿಂದ ತಾಪವನ್ನು ಅನುಭವಿಸ್ತೇವಲ್ಲ, ಅದೆಲ್ಲ ಭಗವಂತನ ಕುರಿತು ನಾವು ಮಾಡುವಂತಹ ಒಂದು ತಪಸ್ಸು ಅಂತ ತಿಳ್ಕೊಂಡ್ಬಿಡ್ಬೇಕು. ಹೀಗೆ ಮಾಡುವುದಾದ್ರೆ ಅವನಿಗೆ ಸದ್ಗತಿ ಆಗ್ತದೆ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾರೆ. ಇದು ಕೂಡ ನಾವು ನಮಗೆ ನಾವೇ ಮಾಡ್ಕೊಳ್ಬಹುದಾದಂತಹ ಒಂದು ಆಟೋ ಸೈಕೋಥೆರಪಿ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಈಗ ನಾನು ಈ ಹಿಂದೆ ಹೇಳಿದೆ, ನಮ್ಗೆ ಸರಿಯಾಗಿ ಅಂತ್ಯ ಸಂಸ್ಕಾರ ಆಗ್ಲಿ ಬಿಡ್ಲಿ, ಅದನ್ನ ಯಾರೇ ಮಾಡ್ಲಿ, ಅದೆಲ್ಲವೂ ಭಗವಂತನ ಪೂಜಾ ಅಂತ ತಿಳ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಇದೆ. ಇಲ್ಲಿ ನೋಡಿ, ವ್ಯಾಧೀನ್ ಶವಹೃತಿಂ ಚೈವ ಶವದಾಹಾದಿಕಂ ತಥಾ ವಿಷ್ಣವೇ ತಪ ಇತ್ಯೇವ ಚಿಂತೆಯನ್ ಯಾತಿ ತತ್ಪರಂ. ವ್ಯಾಧೀನ್, ನಮಗಿವತ್ತು ಬಂದು ಪೀಡೆ ಕೊಡ್ತಾ ಇರುವಂತಹ ರೋಗಗಳು, ನಾವು ಅದರಿಂದ ಸತ್ತರೆ ನಮ್ಮ ಶವವನ್ನು ಮತ್ತೊಬ್ಬರು ತಗೊಂಡು ಹೋಗ್ತಾರೆ. ಶವಹೃತಿಂ, ಶವವನ್ನು ತಗೊಂಡು ಹೋಗ್ತಾರೆ. ಶವದಾಹಾದಿಕಂ, ಆ ಶವವನ್ನು ಒಬ್ರು ಯಾರೋ ಸುಡ್ತಾರೆ. ತಗೊಂಡು ಹೋಗುವುದು, ನಮ್ಮ ಶವವನ್ನು ತಗೊಂಡು ಹೋಗುವುದು, ನಮ್ಮ ಶವವನ್ನು ಸುಡುವುದು ನಮ್ಮ ಸಂಪ್ರದಾಯ, ನಮ್ಮ ಇಚ್ಛೆ, ಅದಕ್ಕೆ ತಕ್ಕಂತೆ ಸಂಪ್ರದಾಯಬದ್ಧವಾಗಿ ಆಗಬಹುದು, ಆಗದೇ ಇರಬಹುದು. ಅಂತೂ ಯಾರೋ ಒಬ್ರು ತಗೊಂಡು ಹೋಗ್ತಾರೆ, ಯಾರೋ ಒಬ್ರು ಸುಡ್ತಾರೆ. ಅದೆಲ್ಲವೂ ಕೂಡ ಭಗವಂತನ ಪೂಜಾ ಅಂತ ತಿಳ್ಕೊಂಡ್ಬಿಟ್ರೆ ಸದ್ಗತಿ ಆಗ್ತದೆ ಅಂತ. ಇದು ಹೇಗೆ ನಾವು ಆಲೋಚನೆ ಇದನ್ನೆಲ್ಲ ಮಾಡಬೇಕು ಅಂದ್ರೆ, ಹರಿಕಥಾಮೃತಸಾರದಲ್ಲಿ ಬಂದಂತಹ ಒಂದು ಸಂಗತಿಯನ್ನು ನಾನು ಇಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ನಾವು ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿ ಭಗವಂತನಿಗೆ ಹೂ ತುಳಸಿ ಏರಿಸಿ ಮಾಡುವ ಪೂಜೆ ಮಾತ್ರ ಪೂಜೆ ಅಲ್ಲ. ಬೇರೆ ಯಾರೋ ಅಲ್ಲಿ ಸುತ್ತಮುತ್ತಲವರು, ನಮ್ಮ ಸಮಾಜದಲ್ಲಿ ಅಲ್ಲಿ ಆ ಕಡೆ ಈ ಕಡೆ ತಿಳಿದವರು, ತಿಳಿಯದವರು, ಸರಿಯಾಗಿ ತಿಳಿಯದವರು, ಯಾರೇ ಏನೇ ಆಡಿದ ಮಾತು, ಮಾಡಿದ ಅಡುಗೆ, ಮಾಡಿದ ಕಾರ್ಯಗಳೆಲ್ಲ ಭಗವಂತನ ಪೂಜಾ ಅಂತ ತಿಳ್ಕೊ ಅಂತ ದಾಸರು ಹೇಳ್ತಾರಲ್ಲ. ಬೇರೆ ಯಾರೋ ಅವರಿಗೆ ತಾವು ಭಗವಂತನ ಪೂಜಾ ಮಾಡ್ತಿದ್ದೀವಿ ಅನ್ನೋ ಎಚ್ಚರ ಇಲ್ಲ. ಆದ್ರೆ ಸುತ್ತಮುತ್ತ ಎಲ್ಲಾ ಕಡೆ ಭಗವಂತನ ಪೂಜಾ ನಡೀತಾ ಇದೆ, ಭಗವಂತನಿಗೆ ಅದನ್ನು ಗಮನಿಸ್ತಾ ಇದ್ದಾನೆ, ಭಗವಂತನಿಗೆ ಅದೆಲ್ಲವೂ ತಲುಪುತ್ತದೆ, ಅವನು ಆ ಎಲ್ಲದರೊಳಗಿರುವಂತಹ ಸಾರವನ್ನು ಸ್ವೀಕಾರ ಮಾಡ್ತಾನೆ ಅನ್ನುವುದು ಆಯಾ ವ್ಯಕ್ತಿಗೆ ಗೊತ್ತಿಲ್ಲದೆ ಹೋದ್ರೂ ಕೂಡ ಭಗವಂತನಿಗೆ ಗೊತ್ತಿದೆ ಮತ್ತು ಭಗವಂತನಿಗೆ ಗೊತ್ತಿದೆ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದು ನಾವು ನಮ್ಮ ಮನೆಯಲ್ಲಿ ಮಾಡುವ ಪೂಜೆ ಇದ್ದಂತೆ ಸುತ್ತಮುತ್ತಲಾಗುವ ಚಟುವಟಿಕೆಗಳೆಲ್ಲ, ಎಲ್ಲಾ ಥರದ ಚಟುವಟಿಕೆಗಳು ಭಗವಂತನ ಪೂಜೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಹಾಗಿರುವಾಗ ನಾವೇ ವ್ಯಾಧಿಯಿಂದ ಸತ್ತಾಗ ನಮ್ಮ ಶವವನ್ನೇ ಯಾರೋ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾರೋ ಹೊರತಾರೆ, ಯಾರೋ ಅದನ್ನ ಸುಡ್ತಾರೆ. ಅವ್ರಿಗೆ ತಾವು ಸುಡ್ತಿರುವುದೊಂದು ಮಹಾ ಧರ್ಮ ಕಾರ್ಯ ಅನ್ನೋ ಎಚ್ಚರವೂ ಇಲ್ಲ. ಅವ್ರಿಗೆ ದಿನನಿತ್ಯ ತಮ್ಮ ಡ್ಯೂಟಿ ಮಾಡಿ ದಣದು ಹೋಗಿರ್ತಾರೆ. ಇದು ಒಂದು ಶವ. ಆ ಶವವನ್ನು ಹೊರತಾರೆ, ಶವವನ್ನು ಸುಡ್ತಾರೆ. ಅದನ್ನೆಲ್ಲ ನಾವು ಭಗವಂತನ ಪೂಜಾ ಅಂತ ಈಗಲೇ ತಿಳ್ಕೊಳ್ಬಹುದಲ್ಲ. ಜಗನ್ನಾಥದಾಸರು ಹೇಳಿದ ಒಂದು ಅನುಸಂಧಾನವನ್ನ ನಾವಿಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಅದು ಯಾವ ಅಂತ್ಯಕ್ರಿಯೆ ನಮಗೆ ಸದ್ಗತಿ ಕೊಡಬೇಕು ಅಂತ ನಾವು ಬಯಸಿದ್ದು ಅಂಥದ್ದು ಇಲ್ಲಿ ಆಗೋದಿಲ್ಲೇನು. ಹಾಗಾದ್ರೆ ಇದೆಲ್ಲ ಅಂತ ಸಮಸ್ಯೆಗಳನ್ನು ಎದುರಿಸುವವರಿಗಾಯ್ತು. ಎದುರಿಸದೇ ಇದ್ದವ್ರಿಗೆ ಹೇಗೆ ಅಂದ್ರೆ, ಅಲ್ಲಿ ಅದನ್ನೇ ಬೃಹದಾರಣ್ಯಕ ಭಾಷ್ಯದಲ್ಲೂ ಹೇಳ್ತಾರೆ, ಅಕ್ಲೇಶಿತೋಪಿ ಕ್ಲೇಶಾದೀನ್ ಅತೀತ್ಯೈಷ್ಯಾದಿಕಾನಪಿ ವಿಷ್ಣವೇ ತಪ ಇತ್ಯೇವ
ಸ್ವಯೇತ್ಸ ಪರಂ ವ್ರಜೇತ್. ಆಯ್ತು, ಕೆಲವರು ಕೊರೋನಾದಂಥ ರೋಗ ಬಂದಿಂದ ಪೀಡಿತರಾಗಿ ಸತ್ತು ಸ್ಮಶಾನಕ್ಕೆ ಹೋದ್ರು. ಅವ್ರ ಶವದ ದಾಹವೂ ಆಯ್ತು. ನಮಗೀಗ ಬಂದಿಲ್ಲ, ನಾಳೆ ಬರಬಹುದು, ಬರದೇನೂ ಇರಬಹುದು. ಆದರೆ ಮುಂದೆ ಬರುವಂತಹ ಕ್ಲೇಶಗಳನ್ನು ಕೂಡ, ಹಿಂದೆ ಆಗಿ ಹೋದ ಕ್ಲೇಶ, ಮುಂದೆ ಆಗುವ ಕ್ಲೇಶಗಳು, ರೋಗಗಳು, ಇವೆಲ್ಲವನ್ನೂ ಕೂಡ ನಾನು ಭಗವಂತನಿಗಾಗಿ ಪೂಜಾ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡ್ಬಿಟ್ರೆ ಅದರಿಂದೂ ಸದ್ಗತಿ ಆಗ್ತದೆ ಅಂತ ಬೃಹದಾರಣ್ಯಕ ಭಾಷೆಯಲ್ಲಿ ಉದ್ಧೃತವಾದ ಬ್ರಹ್ಮತರ್ಕ ಹೇಳ್ತದೆ. ಇದು ಕೂಡ ನಮ್ಮ ಕಣ್ ತೆರೆಸುವಂತಹ ಒಂದು ಸೈಕೋಥೆರಪಿ ಇದು. ಅನೇಕ ಬಾರಿ ಹಾಸ್ಯವಾಗಿ ಹೇಳ್ತಿರ್ತೇನೆ. ಇದು ಹಾಸ್ಯ ಈಗ ಮಾಡಿದ್ರೆ ಇದೇನು ಹಾಸ್ಯದ ಸಮಯ ಏನ್ರಿ, ಸಾವು ರೋಗ ಇದ್ರ ಬಗ್ಗೆ ಮಾತಾಡ್ತಿದ್ರಿ, ನೀವು ಹಾಸ್ಯ ಬೇರೆ ಮಾಡ್ತಿದ್ದೀರಲ್ಲ ಅಂತ ಯಾರಿಗಾರು ಅನಿಸ್ಬೋದು. ದೊಡ್ಡ ದೊಡ್ಡ ಋಷಿಗಳೆಲ್ಲ, ವಿಶ್ವಾಮಿತ್ರನಂತ ಋಷಿಗಳು ತಪಸ್ ಮಾಡ್ಲಿಕ್ಕೆ ಕೂತ್ರೆ ಯಾರು ಮೇನಕೆ, ರಂಭೆ, ಊರುಷಿ ಬಂದು ಅವ್ರ ತಪಸ್ಸಿಗೆ ಭಂಗ ತರ್ತಾ ಇದ್ರು. ನಮಗೆ ಇವತ್ತು ಈ ಸಂಸಾರದಲ್ಲಿ ಬಿದ್ದಿದ್ದೀವಲ್ಲ, ಈ ಸಂಸಾರದ ರೋಗ, ಇಲ್ಲಿ ಸಂಸಾರೇಷ್ಟಿನ್ ಮಹಾಘೋರೆ ಜನ್ಮ ರೋಗ ಭಯಾಕುಲೆ, ಹುಟ್ಟು ಸಾವು, ಸಾವಿನ ನಡುವೆ ಅನೇಕ ಥರದ ದೈಹಿಕ ಮಾನಸಿಕ ರೋಗಗಳು. ಇದನ್ನೆಲ್ಲ ನಾವು ಒಂದು ತಪಸ್ಸು ಅಂತ ತಿಳ್ಕೊಂಡ್ಬಿಟ್ರೆ ಈ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಯಾವ ಇಂದ್ರನು, ಯಾವ ಚಂದ್ರನು, ಯಾವ ಅಪ್ಸರೆಯನ್ನು ಕಳಿಸೋದಿಲ್ಲ. ನಿರಾತಂಕವಾಗಿ ನಮ್ಮ ತಪಸ್ಸು ನಡೀತದೆ. ಆ ತಪಸ್ಸು ಅಂತ ತಿಳ್ಕೊಳ್ಳೋ ಶಕ್ತಿ ನಮಗಿರ್ಬೇಕಷ್ಟೆ. ಯಾವ ವಸಂತ, ಯಾವ ಮನ್ಮಥ, ಯಾವ ಅಪ್ಸರೆಯರ ಗಣ ಯಾವುದೂ ಬರೋದಿಲ್ಲ. ಇರುವುದೆಲ್ಲವೂ ನಾವು, ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳು. ಅದನ್ನ ನಿರಾತಂಕವಾಗಿ ಅವಿಚ್ಛಿನ್ನವಾಗಿ ಒಂದು ತಪಸ್ಸು ಅಂತ ತಿಳ್ಕೊಳ್ಬಹುದು. ತಿಳ್ಕೊಳ್ಳುವಂಥ ಒಂದು ಪಕ್ವತೆ ನಮಗೆ ಬೇಕಿಷ್ಟೆ. ಹಾಗೆ ತಿಳ್ಕೊಂಡ್ಬಿಟ್ರೆ ಯಾವ ರೋಗವು, ಯಾವ ಸಾವು, ಯಾವ ನೋವು, ಇದ್ಯಾವುದು ಕೂಡ ನಮ್ಮನ್ನ ತಟ್ಟುವುದಿಲ್ಲ. ಧೈರ್ಯದಿಂದ ಸಾವು ಬಂದರೆ ಸ್ವಾಗತಿಸಬೇಕು. ಸಾಯ್ತೇನೆ ಅಂತ ಭಯ ಬೇಡ. ಭಯ ಇರುವುದು ಬೇರೆ, ಅದಕ್ಕೆ ಸಿದ್ಧನಾಗಿರುವುದು ಬೇರೆ ಅಂತ ನಾವು ಅನೇಕ ಬಾರಿ ಅದನ್ನ ಮನಸ್ಸಿಗೆ ನಾವೇ ಹೇಳ್ಕೊಳ್ಬೇಕು. ಒಟ್ಟಾರೆ ನಾವು ತಾಳಬೇಕಾದಂತಹ ಅನುಸಂಧಾನ ಏನು? ನಾವು ಈಗ ಮಂಗಲಕರವಾದ ರೀತಿಯಲ್ಲಿ ಬದುಕಿದ್ದಾದ್ರೆ, ಧ್ಯಾನ ಆಚಾರ ವಿಚಾರವಂತರಾಗಿ ಬದುಕಿದ್ದಾದ್ರೆ, ಪರೋಪಕಾರಿಗಳಾಗಿ ಬದುಕಿದ್ದಾದ್ರೆ, ನಮಗೆ ಸರಿಯಾದ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಆಗುವಂತಹ ಒಂದು ಯೋಗ ಅದು ಕೂಡ ತಾನಾಗೆ ಒದಗಿ ಬರ್ತದೆ. ಅದಕ್ಕೂ ಅನೇಕ ಪರ್ಯಾಯಗಳಿವೆ. ಯಾವುದಾದರೂ ಒಂದು ಉತ್ತಮ ಕಲ್ಪವೋ ಅಥವಾ ಅದರ ಪರ್ಯಾಯವಾಗಿ ಮತ್ತೊಂದು ಯಾವುದೋ ಮಾರ್ಗವೋ ಅದು ಕೂಡ ನಮಗೆ ಬಂದೇ ಬರ್ತದೆ. ಹಾಗೊಂದು ಅನುಕೂಲಕರವಾದ ವಾತಾವರಣವನ್ನು ಭಗವಂತ ಒದಗಿಸ್ತಾನೆ. ಅದನ್ನು ಬಿಟ್ಟು ನಾವು ಆಚಾರ ವಿಚಾರವಂತರಾಗಿ ಪರೋಪಕಾರಿಗಳಾಗಿ ಮಂಗಲ ಕಲ್ಯಾಣ ರೀತಿಯಲ್ಲಿ ಬದುಕುವ ಪ್ರಯತ್ನವನ್ನೆಲ್ಲ ಬಿಟ್ಟು ಕೇವಲ ನಮ್ಮ ಗತಿ ಏನು, ನಮಗೆ ಸದ್ಗತಿ ಕೊಡುವರು ಯಾರು, ಅಂತ್ಯಕ್ರಿಯೆ ಮಾಡುವವರು ಯಾರು ಅಂತ ಹಲುವುದು ತುಂಬಾ ಹಾಸ್ಯಾಸ್ಪದ. ಕೊನೆ ಮಾತು, ಮರಣಕ್ಕೆ ಜೀವನದಲ್ಲಾಗುವಂತಹ ಎಲ್ಲ ಆಕಸ್ಮಿಕಗಳಿಗೂ ನಾವು ಸಿದ್ಧರಾಗಿರಬೇಕು. ಭಯ ಪಡುವುದು ಬೇಡ, ಭಯಗ್ರಸ್ತರಾಗುವುದು ಬೇರೆ, ಸಿದ್ಧರಾಗಿರುವುದು ಬೇಡ. ಬರುವುದೆಲ್ಲವೂ ಬರಲಿ, ಭಗವಂತನ ಅಪೇಕ್ಷೆಯಿಂದಲೇ ಅದು ಬಂದಿದೆ ಅಂತ ಅರ್ಥ. ಅವನಿಗೆ ಅಪೇಕ್ಷೆ ಇಲ್ಲದೆ ಹೋದರೆ ಇದು ಯಾವುದೂ ನಡೆಯುವುದಿಲ್ಲ. ಅವನದ್ದು ಯಾವುದೋ ದೂರದೃಷ್ಟಿಯಿಂದಲೇ ಎಲ್ಲವೂ ಕೂಡ ಹೀಗೆ ನಡೆದಿದೆ. ಹಿಂದೂ ನಡೆದಿತ್ತು, ಮುಂದೂ ನಡೆಯುವುದಿದೆ. ಅದರಲ್ಲಿ ಈಗ ನಾವಿರುವ ಕಾಲ, ನಾವಿರುವ ದೇಶ ತೀರಾ ಒಂದು ಸಣ್ಣ ಘಟಕ ಮಾತ್ರ ಅನ್ನೋದು ನಮ್ಗೆ ಗೊತ್ತಿರಬೇಕು. ಈ ಅನುಸಂಧಾನವೇ ನಮ್ಮನ್ನ ಕಾಪಾಡುವಂಥದ್ದು. ಶ್ರೀಕೃಷ್ಣಾರ್ಪಣಮಸ್ತು.